ಬೆಳಗಿಸಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ವೇದಿಕೆ ಇದು ಕೂಡ ಖುಷಿಲಿಂದ ನಾಟಕ ನೋಡಿ ನೀವೆಲ್ಲರೂ ಆ ಪ್ರೇಕ್ಷಕರನ್ನ ಸಂತೋಷಪಡಿಸಿ ನಾವು ದಿವ್ಯ ಜ್ಞಾನಿ ಗಿನ್ನಿ ಅಂತಕ್ಕಂಥ ಹೆಸರು ನಮ್ಮೂರಾಗ ಉಳ್ಕೋಬೇಕಂತಕ್ಕಂಥ ಮಾತು. ದಿವ್ಯ ಜ್ಞಾನಿ ಅಂತಕ್ಕಂಥ ಎಂಥದಪ್ಪ ಅಂದ್ರೆ ಜ್ಞಾನ. ಜ್ಞಾನ ಅಂದ್ರೆ ಏನು? ಗಲಾಟೆ ಮಾಡಲಾರ್ದಂಗೆ ಇರ್ತಕ್ಕಂಥದ್ದೇ ಜ್ಞಾನ. ಜ್ಞಾನ ಅಂದ್ರೆ ಹುಡುಗರಾಟ ಅಲ್ಲ. ಜ್ಞಾನ ಅಂತಕ್ಕಂಥ ಎಂಥದ್ದು ಆ ಗಿರಪ್ಪಯ್ಯ ತಾತ ಶ್ರೀ 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 ಆ ಕಾನಮಾಂಬ ದೇವಿಯ ಆಶೀರ್ವಾದ. ಇದು ಯಾರ ಬಸವೇಶ್ವರ, ಕಷ್ಟದ ಕಡಲಲ್ಲಿ ನೂಕದಿರಪ್ಪ ಈ ನಿನ್ನ ಬಡ ಭಕ್ತರನ್ನು. ಇಂದಿನ ತಳಕು ಬಳಕಿನ ಸಮಾಜದ ಸಿರಿವಂತರು ದಯ ದಾಕ್ಷಿಣ್ಯವಿಲ್ಲದೆ ನೋಡುತ್ತಿದ್ದಾರೆ ನಮ್ಮಂತ ಕಡು ಬರವನ್ನು. ಅಷ್ಟೇ ಅಲ್ಲ, ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಮಾನವರು ಸಾಕಷ್ಟು ಬೇಡವಾದ ದಾರಿಯನ್ನು ಹಿಡಿದರೂ ಸಹ ನೀನು ಕಣ್ತೆರೆದೆ ಹಾಗೆ ಕುಳಿತಿದ್ದೇನಪ್ಪ. ಎಲ್ಲಿಯವರೆಗೆ ಈ ವ್ಯಾಮೋಹದಾಟ? ಇದಕ್ಕೆ ಕೊನೆ ಇಲ್ಲವೇ? ಸದಾಶಿವ, ನಿನ್ನ ಈ ಮೂರನೇ ಕಣ್ಣನ್ನು ಬಿಡದೆ ಹಾಗೆ ಕುಳಿತಿದ್ದೇನಪ್ಪ. ನಮ್ಮನ್ನು ಕಾಪಾಡಪ್ಪ, ಕಾಪಾಡು. ಅಣ್ಣ, ಇದೇನಣ್ಣ ಬಟ್ಟೆ ಬರೆಗಳನ್ನು ಕಟ್ಟಿಕೊಂಡು ಎಲ್ಲಿಗೆ ಹೊರಟಿರುವೆ? ಹುಟ್ಟಿದ ಮನೆಯಲ್ಲಿ ರೆಟ್ಟೆ ಬಟ್ಟೆಗೆ ಹೊರೆ ಬಂದಾಗ ಅದರ ಹೊರ ಕೊಂಬ ತೆಂಗೇರಿ ಹಾಕದೆ ನನ್ನ ಹೊಸ ಹೊಸ ಸಲವಾದ ಹಾಕು ಬೇರೆ ಆಗಲಿಕ್ಕೆ ಹೊರಟಿದ್ದೇನೆ. ನೀನೇನಾದರೂ ನೌಕರಿ ಸಿಕ್ಕಿದ್ದೇನಣ್ಣ? ನೌಕರಿ ಸಿಗಲೇ ನಾನೇನು ಹಣವಂತರ ಮನೆಯಲ್ಲಿ ಹುಟ್ಟಿದವನೇ. ಅಕಸ್ಮಾತ್ ಸಿಕ್ಕರು ನಮ್ಮಂತವರೇ ಕಾಣ ಕುಣ ಚಪ್ರೇಸಗಳ ನೌಕರಿಗಳನ್ನು ಹೊರತು ಬೇರೊಂದಿಗಿಲ್ಲ. ಅಣ್ಣ, ದುಡಿಮೆಗೆ ಹೆಸರಿಡುವುದನ್ನು ಬಿಟ್ಟು ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿಯಬೇಕಲ್ಲವೇ?
ಬಾಳಿಗೆ ಬಂದಿದ್ದು ಪಂಚಾಮೃತವನ್ನು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಇಂದು ನಮ್ಮ ಭಾರತದಲ್ಲಿ ಹಿಂದೂ ಬಡತನದ ಭೂತ ಮನೆ ಮಾಡುತ್ತಿಲ್ವಾ? ಪ್ರತಿಯೊಬ್ಬ ಮನುಷ್ಯ ತನ್ನ ಸ್ವಾರ್ಥಗೈದು ಮತನಗೈದು ಅದರಲ್ಲಿ ಹುಟ್ಟಿದ ಲಕ್ಷ್ಯವನ್ನು ಮೋಗಿಸಿ ಮನವ ಜೀವನ ಸಾಗಿತ್ತಿರುವ ನಾನೇಕ ಸಾರ್ಥಗಾಗಿ ಚಿಂತಿಸಲಿ. ಅಣ್ಣ, ಎಲ್ಲರೂ ಸ್ವಾರ್ಥಿಗಳಲ್ಲಣ್ಣ. ಮಹಾತ್ಮ ಗಾಂಧಿ ಎಂಬ ಅವನ ನಿಸ್ವಾರ್ಥಧನದಿಂದಲೇ ನಮಗೆ ಈ ರೀತಿ ಭಾರತದಲ್ಲಿ ಸ್ವಾತಂತ್ರ್ಯ ದೊರಕಿದ್ದು. ಕೊನೆಗೂ ಆ ನಿಸ್ವಾತ್ಮನಿಗೆ ದೊರೆತಿದ್ದು ಸ್ವಾರ್ಥಿಯೊಬ್ಬ ಗುಂಡಲವೇ? ಇದೇ ಅಲ್ಲವೇ ನಿನ್ನ ನಿಸ್ವಟ ಜೀವನ ಶಿಕ್ಷಿತ ಪ್ರತಿಫಲ? ಓಟು ಕಮಲ, ಜೀವನ ಇರೋದು ಒಂದೇ ಒಂದು ಸಲ. ಮುಂದ ಹುಟ್ಟು ಭರವಸೆ ಇಲ್ಲ, ನಾಳೆಗವರೆಗೆ ಬದುಕೋದು ಗ್ಯಾರಂಟಿ ಇಲ್ಲ. ಇಂಥ ಜೀವನದಲ್ಲಿ ಸಿಗುವ ಅಮೂಲ್ಯ ಹೇಳೆಯನ್ನು ನ್ಯಾಯ ನೀತಿಯೆಂದು ಕಾದುಗಳು ಹಾಳು ಮಾಡಲರಿಗೆ ಇಷ್ಟವಿಲ್ಲ. ಈ ಜೀವನಗಳ ಆಶೆಗಳನ್ನು ಅನುಭವಿಸಬೇಕಾದರೆ ಅನ್ಯಾಯದಿಂದ ಹತಬೇಕು, ಅನ್ಯಾಯ ಮಾಡಬೇಕಾದರೆ ಮಾನ ಮರ್ಯಾದೆಯಿಂದ ಮಾರಿಕೊಳ್ಳಲೇಬೇಕು. ಅಂದ್ರೆ ಆಸೆಗಳೆಂಬ ಲಾಲಸೆಗೆ ಬಿದ್ದು ಮಾನ ಮರ್ಯಾದೆಯನ್ನು ಮಾರಿಕೊಳ್ಳಲು ಸಹ ನೀನು ಸಿದ್ಧನಾಗಿರುವೇನಣ್ಣ? ದೊರವಿದ ಹಣ ಸುಖಕ್ಕಾಗಿ ಎಲ್ಲವನ್ನು ಮಾಡ್ತಾನೆ. ಹಾಗಾದ್ರೆ ನಮ್ಮ ಮುಂದಿನ ರಕ್ಷಕರು ಯಾರಣ್ಣ? ಇದ್ದನಲ್ಲ ಇನ್ನೊಬ್ಬ ಚಂದ್ರಣ್ಣ. ನ್ಯಾಯ ನೀತಿಯನ್ನು ತನ್ನ ಕರ್ಮಗಳನ್ನು ಸಾಗಿಸುವ ಧರ್ಮಿ. ಅವನೇ ನಿಮ್ಮ ಮಾರ್ಗದರ್ಶಕ. ಅಣ್ಣ ನೋಡಣ್ಣ, ಅತಿ ಆಸೆ ನರಕ, ಗುರುವಿನ ನಿವಾಸವೇ ಸ್ವರ್ಗ. ಈ ಜನನ ಸ್ವರ್ಗವನ್ನು ತೊರೆಯುದಿರಣ್ಣ. ಈ ನಿನ್ನ ಉಪದೇಶಕ್ಕೂ ಮರುಳಾಗಲು ಬಾಲಕನು ನಾನಲ್ಲ. ನಾ ಕಾಣುವ ಕನಸು ನೆನಸಾಗಬೇಕಾದರೆ, ಪಿತ್ರಾಜ್ಯನ ಸತ್ತನ್ನು ಮರೆಯಲೇಬೇಕಾದರೆ ಈ ಮನೆಯಿಂದ ತೊರೆಯಲೇಬೇಕು. ನಾನಿನ್ನ ಬರುವೆ. ಅದೇ ನನ್ನ ಚಂದ್ರಣ್ಣ, ನ್ಯಾಯದ ಹೂ. ನೋಡು, ಇಂಥ ಸಮಯದಲ್ಲಿ ಅವರು ಹಾಯಾಗಿರಬೇಕು, ಸಂತೋಷವಾಗಿರದ ಸಮಯದಲ್ಲಿ ಈ ಸಂಸಾರ ಎಂಬ ಚಿತೆಯಲ್ಲಿ ಬಿದ್ದು ಬಾಡಿ ಹೋಗುತ್ತಿದ್ದಾರೆ. ಏನೇ ಆಗಲಿ ದೇವ, ಈ ನನ್ನ ಹಿರಿಯಣ್ಣನಿಗೆ ಸದ್ಬುದ್ಧಿಯನ್ನು ಹಾಗೂ ನನ್ನ ಕಿರಿಯಣ್ಣನಿಗೆ ಸುಖ ಶಾಂತಿಯನ್ನು ಕೊಡು ಅಂತ ಆ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ದೇವ, ಬೇಡಿಕೊಳ್ಳುತ್ತಿರುವೆ. ಅದನ್ನೇನೋ ಚಿಂತಿಸುತ್ತಿರುವೆಯಲ್ಲ ಅಣ್ಣ. ಬಡತನದ ಬಾಳನ್ನು ಬಿಟ್ಟರೆ ಮತ್ಯಾವ ಚಿಂತೆ ಇದೆನಾ ಈ ನಮ್ಮಂತ ಬಡವರಿಗೆ ಚಿಂತಿಸಲಿಕ್ಕೆ? ಹುಚ್ಚಿ, ನೀ ಚಿಂತಿಸುವುದೆಲ್ಲ ನಕ್ಕಕ್ಕೆ ನರಳಿಕೆ ಎನ್ನುವಂತೆ. ನೋಡೋಣ, ಇಂದು ರಘು ಅಣ್ಣ ತನ್ನ ಬಟ್ಟೆ ಬರಿಗಳನ್ನು ಕಟ್ಟಿಕೊಂಡು ಮನೆ ಬಿಟ್ಟು ಹೋದನ್ನ. ಅಷ್ಟೇ ಅಲ್ಲ, ಇಂದು ಅವನಿಗೆ ಹಣದ ಆಸೆ ಹೆಚ್ಚಾಗಿ ಹುಚ್ಚು ನಾಯಿಯಂತೆ ವರ್ತಿಸಿದ. ಹೂದೋಟದಲ್ಲಿ ಹಾರಾಡುತ್ತಿರುವ ಪತಂಗ ಅಗ್ನಿಯ ಉರಿಗೆ ಮರುಳಾಗಿ ಹೋದಂತೆ ಅವನೀಗ ಹಣದ ಹುಚ್ಚಿನಲ್ಲಿ ದುರಾಸೆ ಎಂಬ ದವಗ್ನಿಗೆ ಮುತ್ತಿಸಿದ್ದಾನೆ. ಅವನು ಹೋದರೆ ಹೋಗಲಿ ಬಿಡು ತಂಗಿ, ನನ್ನ ಮೈಯಲ್ಲಿ ಆನೆ ರಕ್ತ ಇರುವವರೆಗೂ ನಿನ್ನನ್ನು ಸುಖದಿಂದ ಇಡುವೆ. ಮಾತಾ ಪಿತವಿಲ್ಲದ ಮಕ್ಕಳಿಗೆ ಅಣ್ಣನೇ ಸರ್ವಸ್ವ. ಅದರಂತೆ ನನ್ನ ಹೆತ್ತ ತಾಯಿಗಿಂತ ಹೆತ್ತ ತಂದೆಗಿಂತ ಹೆಚ್ಚಾಗಿ ನೋಡಿಕೊಂಡಿರುವ ನೀನು ನನಗೆ ಸಿಕ್ಕಿದ್ದೇ ನನ್ನ ಪುಣ್ಯ ಅಣ್ಣ. ಹುಚ್ಚಿ, ಇದೇಕಮ್ಮ ಈ ಕಣ್ಣೀರು? ಸತ್ಯವನಂತಹ ರಾಜನಿಗೆ ತಪ್ಪಲಿಲ್ಲ ಕಟ್ಟಿಗೆ ಮಾರಿ ಜೀವಿಸುವುದು. ಸತ್ಯ ಹರಿಶ್ಚಂದ್ರನಂತಹ ದೊರೆಗೆ ತಪ್ಪಲಿಲ್ಲ ಸುಡುಗಾಡು ಕಾದು ಜೀವಿಸುವುದು. ಇಂತಹ ಮಹಾನ್ ವ್ಯಕ್ತಿಗಳಿಗೆ ತಪ್ಪಲಿಲ್ಲ ಈ ಒತ್ತು ಗೊತ್ತಿನ ಆಟ. ಇನ್ನು ನಾವ್ಯಾವ ಮಹಾ ಕಮಲ? ಕಷ್ಟ ಮಾನವನಿಗೆ ಬಾರದೆ ಕಲ್ಲು ಮುಳ್ಳಿಗೆ ಬರುತ್ತದೆ ನಮ್ಮ. ಇವೆಲ್ಲ ಕಷ್ಟಗಳಿಗಿಂತ ಮಿಗಿಲಾದ ಚಿಂತೆಯೊಂದು ಬೆಟ್ಟದಂತೆ ನನ್ನ ತಲೆಯ ಮೇಲೆ ಕುಳಿತಿದೆ ಅಮ್ಮ. ವಿಘ್ನ ನಿವಾರಕ ವಿನಾಯಕ ವಿವಾಹವನ್ನು ನಿರ್ವಿಘ್ನವಾಗಿ ನೆರವೇರಿಸುವಂತೆ ಆಶೀರ್ವದಿಸಿದರೆ ನನ್ನ ಹೊಣೆಗಾರಿಕೆ ಭಾರ ಇಳಿದಂತಾಗುತ್ತದಮ್ಮ. ಛೀ, ಹೋಗಣ್ಣ. ಏನಣ್ಣ, ನನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಹೊರತಳ್ಳುವ ಆಲೋಚನೆಯಲ್ಲಿ ಇದ್ದೀಯಾ? ಬೇಸರವಾ ಹೋದಮ್ಮ. ನೀನು ನಿನ್ನಯನಗೂಡಿ ಮದುವೆ ಎಂಬ ಮಮತೆಯ ಸೇತುವೆಯನ್ನು ದಾಟೋದು ನನಗೆ ಬೇಸರವೇ? ಹಾಗಲ್ಲಣ್ಣ,
ಹೆತ್ತ ತಾಯಿ ತಂದೆಗಿಂತ ಅವರ ಪ್ರೇಮಪೂರಿತ ವಾತ್ಸಲ್ಯವನ್ನು ಮರೆಸುವ ನಿನ್ನನ್ನು ಬಿಟ್ಟು ಹೋಗಲು ನನಗೆ ಮನಸ್ಸೇ ಇಲ್ಲ ಅಣ್ಣ. ನಿನ್ನ ವಾತ್ಸಲ್ಯಕ್ಕೆ ನಾನು ಮನಸೋತೆ ತಂಗಿ. ಆದರೆ ನನ್ನೀ ಮುಗ್ಧ ಚೆಲುವೆಗೆ ವರದಕ್ಷಿಣೆ ಎಂಬ ಯುಗದಲ್ಲಿ ಎಂತಹ ವರವನ್ನು ಹುಡುಕಬೇಕೆಂದು ತಿಳಿಯದೆ ನನ್ನ ಮನ ಚಡಪಡಿಸುತ್ತಲಿದೆ ಅಮ್ಮ. ಅಣ್ಣ, ಭಾರತ ಸರ್ಕಾರವು ಈ ವರದಕ್ಷಿಣೆ ಎಂಬ ಭೂತ ಪಿಚಾಚಿಯನ್ನು ಓಡಿಸಲು ಪ್ರಯತ್ನಿಸಪಟ್ಟ ಎಲ್ಲ ಪ್ರಯತ್ನವು ಆ ನೀರಿನಲ್ಲಿ ಹೋಮ ಮಾಡಿದಂತಾಯ್ತಲ್ಲಣ್ಣ, ಹೋಮ ಮಾಡಿದಂತಾಯ್ತು. ಇಂದಿನ ಸಮಾಜದ ಸಿರಿವಂತರು, ವಿದ್ಯಾವಂತರು, ವಿನಯಶೀಲರೆಲ್ಲರೂ ವರದಕ್ಷಿಣೆ ಎಂಬ ಆಸನದಿಂದ ಇಳಿಯದೆ ಕುಳಿತಿದ್ದಾರಮ್ಮ. ಈ ಕಾರಣಕ್ಕಾಗಿ ಕೆಲಬಡ ಕನ್ಯರು ಕವಿ ರಶ್ಮಿಯ ದರ್ಶನವಿಲ್ಲದೆ ಅರಮನೆಯಂತಹ ಮದುವೆಯನ್ನು ಕಾಣದೆ ಕಂಗೆಟ್ಟು ಕುಳಿತಿದ್ದಾರಮ್ಮ. ಕಷ್ಟವಾದರೂ ಚಿಂತೆ ಇಲ್ಲ, ಸಾಲವಾದರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ವಿದ್ಯಾವಂತ ಹಾಗೂ ಸುಖದ ಅರಮನೆಯೇ ಕಳುಹಿಸುವೆ. ನೋಡಿ, ಇದೆಲ್ಲ ವಿಚಾರ ಮಾಡೋದನ್ನು ಬಿಟ್ಟು ಬನ್ನಿ ಅಣ್ಣ, ಹಸಿದಿರುವಿರೇನೋ, ಊಟ ಮಾಡಿರಂತೆ. ಹೋಗೋಣ ನಡಿಯಮ್ಮ. ನಮಸ್ಕಾರ ಚಂದ್ರು, ನಮಸ್ಕಾರ. ನಮಸ್ಕಾರ ವಿಜಯ್. ನಿಶಾ ವೇಳೆಯಲ್ಲಿ ಯಾಕೋ ರವಿ ಮೂಡಿದಂತಾಯ್ತಲ್ಲ. ಇದೇನು ನಿಶಾ ವೇಳೆಯಲ್ಲಿ ರವಿ ಮೂಡುವುದೇ? ಅಲ್ಲ, ನಿಶಾ ಸ್ನೇಹಿತರ ಚಂದ್ರನೇ ಮೂಡಿರುವನು. ಇರಲಿ, ಇಂದೋಪ ಎಂಟಿಯ ಮನೆಗೆ ಜಂಬುಕನ ಆಗಮಿಸಿದಂತೆ ನುಡಿತಿರುವಲ್ಲ, ವಿಷಯವೇನು? ಈ ಧನಹೀನನ ಕುಟೀರಕ್ಕೆ ಈ ಕುಬೇರನು ಆಗಮಿಸಿದರೆ ಆಶ್ಚರ್ಯವಲ್ಲವೇ ವಿಜಯ್? ಚಂದ್ರು, ನನ್ನ ಆಗಮನವು ಇದು ಹೊಸದೇ. ಹಣದ ಮದದಿಂದ ಲಕ್ಷ್ಮೀಪುತ್ರನೆಂದು ನಾನು ಎಂದಾದರೂ ನಿನ್ನನ್ನು ಕೀಳಾಗಿ ಕಂಡಿದ್ದೀನೆಯೋ? ಕೃಷ್ಣ ಕುಚೇಲರ ಸ್ನೇಹವನ್ನು ನೆನೆಸಿಕೋ, ಅವರ ಬಡವರ ಶ್ರೀಮಂತರ ಸ್ನೇಹವಲ್ಲವೇ? ಮಾತಿನಲ್ಲಿ ಆಚಾರ, ಕೃತಿಯಲ್ಲಿ ಅನಾಚಾರ. ಏನಾದರೂ ನವಯುಗದ ಹಣವಂತರು ನಯವಂಚಕರು. ಹಣ ಹೊಂದಿದ್ದರೆ ಬೇರೇನು ಬೇಕಾಗಿಲ್ಲ. ಇದೇನು ಚಂದ್ರು, ಇದ್ದಕ್ಕೆ ಹೊಸ ನುಡಿಗಳನ್ನೇ ಸುರಿಸಲಾರಂಭಿಸಿದಲ್ಲ. ನಾನು ಎಂದಾದರೂ ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ? ಹಣಕ್ಕೆ ಬೆಲೆ ಕೊಡಲಾರೆ, ಹಣಕ್ಕೆ ಬೆಲೆ ಕೊಡಲಾರೆನೆಂದು ಹೇಳುವ ನೀನೆ ಮುಂದೆ ವರದಕ್ಷಿಣೆಯ ವಾಹನವನ್ನೇರದೆ ವಿವಾಹ ಆಗುವೆಯಾ? ಈ ವರದಕ್ಷಿಣೆಯ ಭೀಕರತೆಯನ್ನು ಕಂಡು ನನ್ನ ಗೆಳೆಯನ ಮನ ನಿರ್ಮಲ ಸ್ನೇಹವನ್ನೇ ಚಿಂತಿಸುವಂತಾಗಿದೆ. ಚಂದ್ರು, ನಾನು ಅಂಥವನಲ್ಲ. ಈ ನಿನ್ನ ಮಿತ್ರ ಸತ್ಯವಾಗಿ ಹಣದ ಮದ ನಮಗೆ ತಲೆಗೆ ಏರಿಲ್ಲ. ಇಷ್ಟಕ್ಕೂ ಸಂಶಯವಿದ್ದರೆ ತೆಗೆದುಕೋ, ನಾ ನಿನ್ನ ವಚನ. ಬೆಳೆದು ನಿಂತಿರುವ ನಿನ್ನ ತಂಗಿಯನ್ನು ವರದಕ್ಷಿಣೆ ಇಲ್ಲದೆ ವಧಿಸಲು ಸಿದ್ಧನಿರುವೆ. ವಿಜಯ್, ಹೌದು ಮಿತ್ರ, ಈ ನುಡಿಯು ಸೂರ್ಯ ಚಂದ್ರನಿರುವಷ್ಟೇ ಸತ್ಯ. ಈ ನನ್ನ ಕಾರ್ಯಕ್ಕೆ ಕೈಗೂಡಿದರೆ ಈ ನನ್ನ ಕಾರ್ಯಕ್ಕೆ ಬಡತನ ಕಡಲು ಕಲ್ಲು ಮೂಡಿದಂತೆ ಇರುವುದು, ಮಾಣಿಕ್ಯವೇ ಸಿಗುವುದಂತೆ ಎಂಬುದನ್ನು ಈ ನನ್ನ ನುಡಿಗಳೇ ಸತ್ಯ. ಕ್ಷಮಿಸು ಮಿತ್ರ, ಬಡತನದ ಬೇಗೆಯಲ್ಲಿ ದಿಟವನ್ನರಿಯದೆ ಕಟ್ಟು ನುಡಿಗಳನ್ನಾಡಿ ಸೆಟ್ಟಿ ನುಡಿಯುವವ ನಾನೆಂದು ತಿಳಿದ ಈ ನಿನ್ನ ಚಂದ್ರು, ತಪ್ಪು ನಿನ್ನದಲ್ಲ, ಈ ಶ್ರೀಮಂತರದ ಸಮಾಜದು. ಬಡವರೆಂಬ ವ್ಯಾಪಾರವನ್ನಕ್ಕಾಗಿ ತನ್ನ ಶ್ರೀಮಂತರ ಸಮಾಜವನ್ನು ಈ ವರದಕ್ಷಿಣೆಯ ಸಂತೆಯಲ್ಲಿ ಬಡವರಿಗೆ ವ್ಯಾಪಾರದಿಲ್ಲದಿರುವುದೇ ಆಗಿದೆ. ಕಟ್ಟು ನುಡಿಗಳೇ ಈ ಸಮಾಜದ ಕೊಟ್ಟು. ನೀನು ನಿಜವಾಗಿಯೂ ಬುದ್ಧಿವಂತ. ಅಗ್ನಿಯೊಡನೆ ಕೋಪಿಸಿಕೊಂಡು ಕಾದಾಡಿ ಮೈ ಕೂದಲು ಸುಟ್ಟಿಕೊಂಡ ಮೂರ್ಖ ಕರಡಿಯ ಪಾಡಾಯಿತು ನನ್ನ. ವ್ಯಥೆಯನ್ನು ಮರೆತು ವಿಷಯಕ್ಕೆ ಬಾ. ನಿನ್ನ ತಂಗಿಯನ್ನು ಕೊಟ್ಟು ಬೀಗತಿಯನ್ನ ಬಯಸುವೆಯೋ ಅಥವಾ ನನ್ನ ಕಟ್ಟು ನುಡಿಗಳಿಂದ ನಿನ್ನ ಮುಕ್ತ ಮನವನ್ನು ಕೆರಳಿಸಿ ಕಪಟತನ ಸಂಬಂಧ ಬೆಳೆಸಲಿ? ಇಲ್ಲ ಮಿತ್ರ, ಈ ನಿನ್ನ ತಂಗಿಯು ಯಾವುದರಲ್ಲಿ ಕಡಿಮೆ ಇದ್ದಾಳೆ? ಸೌಂದರ್ಯದಲ್ಲಿಯಾ, ವಿನಯದಲ್ಲಿಯಾ? ಈ ನಿನ್ನ ಕೆಸರಿನ ಕಮಲೆ ಸಿಗಬೇಕಾದರೆ ನನ್ನ ಪುಣ್ಯ, ನನ್ನ ಸಮಿತಿಯು ಮೊದಲು ಹೇಳು.
ನೀನು ನಿಜವಾಗಿಯೂ ಬುದ್ಧಿವಂತ. ನಿನ್ನ ನುಡಿಗಳಿಂದ ಹೆಜ್ಜೆ ಹೆಜ್ಜೆಗೂ ಮೂಕನಾಗಿದ್ದೇನೆ. ನಿನ್ನ ಮಾತಿಗೆ ಬದಲು ಹೇಳುವಷ್ಟು ಶಕ್ತಿ ಕೂಡ ನನ್ನಲ್ಲಿಲ್ಲ ವಿಜಯ್. ತುಂಬಾ ಧನ್ಯವಾದಗಳು ಚಂದ್ರು. ವರನ ನಿರ್ಧಾರವಷ್ಟೇ ವಧುವಿನ ಸಮಿತಿಯು ಕೂಡ ತುಂಬಾ ಮುಖ್ಯವಾಯಿತು. ಇದನ್ನು ಕೇಳಿ ತಿಳಿದುಕೋ. ನಾನಿನ್ನ ಬರಲೇ. ವಿಜಯ್, ಈ ಬಡವನ ಮನೆಯಲ್ಲಿ ಸ್ವಲ್ಪ ಚಹಾ ಸವಿದರೆ ಸರಿಯಾಗಿತ್ತು. ಅದರ ಅವಶ್ಯಕತೆ ಇಲ್ಲ. ದೇವರ ದಯವಿದ್ದರೆ ನಾಳೆಯೇ ನಿರ್ಧಾರ ಸಿಹಿ ಊಟ ಉಣ್ಣಬಹುದಲ್ಲವೇ? ನಾ ಬರಲೇ ಚಂದ್ರು. ಸ್ನೇಹಿತ ವಿಜಯ್ ನಿಜವಾಗಿಯೂ ದಯವಂತ. ಅವನ ನಿರ್ಧಾರವು ನನ್ನನ್ನು ಮೂಕನಾಗಿ ಮಾಡಿದೆ. ತಂಗಿ ಕಮಲ, ವಿಜಯನ ಬಾಳ ಸಂಸಾರದಲ್ಲಿ ಪ್ರವೇಶಿಸಲು ನಿನಗೆ ಇಷ್ಟವಿದೆಯೇನಮ್ಮ? ಅಣ್ಣ, ಹಿರಿಯರಾದ ನೀವು ತೀರ್ಮಾನಿಸಿದ ಮೇಲೆ ನಾನೇನಂತ ಹೇಳಲಿ ಅಣ್ಣ. ನಡಿಯಣ್ಣ, ನಿನ್ನ ಒಪ್ಪಿಗೆ ನನ್ನ ಒಪ್ಪಿಗೆ. ಅಂದರೆ ಈ ಮದುವೆ ನಿನಗೆ ಕೂಡ ಒಪ್ಪಿಗೆ ಇದೆ ಅನಿಸುತ್ತಿದೆ. ಅದೇ ಆಗಲಿ. ಈ ಲಗ್ನವೊಂದು ಆ ಲಕ್ಷ್ಮೀ ವೆಂಕಟೇಶ್ವರನ ಕೃಪಾಶೀರ್ವಾದದಿಂದ ನೆರವೇರಿದರೆ ನಮ್ಮಷ್ಟು ಪುಣ್ಯಶಾಲಿಗಳು ಯಾರೂ ಇಲ್ಲ. ನನ್ನ ಬಂಗಾರ ಸರಿ ಅಣ್ಣ, ಮಾತಿಗೆ ಕಡಿವಾಣವನ್ನ ಹಾಕಿ ಊಟಕ್ಕೆ ಬಾ ಅಣ್ಣ. ನಡಿಯಮ್ಮ, ಹೋಗೋಣ. ನನಗೆ ಕೂಡ ತುಂಬಾ ಹಸುವಾಗಿದೆ. ಶಿರ್ಷೈ ಮಲ್ಲಯ್ಯ, ತಿರುಪತಿ ತಿಮ್ಮಪ್ಪ,
ತಿರುಪತಿ ತಿಮ್ಮಪ್ಪ ಮನ್ಯಾಗ BS ಪಾಸ್ ಆದ ನನ್ನ ತಂಗಿ ಮಂಗಳ ಅಡಿಗೆ ಮಾಡೋದು ನೋಡಿ ನಮಗೊಂದು ಕಷ್ಟ ಕಾಣದ್ರಿ, ಆಕಿಗೊಂದು ಅತ್ತಿಗೆ ಕಳ್ಸಪ್ಪ ನಮ್ಮಪ್ಪ ದೇವ್ರೆ. ನಮ್ಮ ಸಲುವಾಗಿ ಎಂತ ಕಾಲ ಬಂತ್ರಿ, ಮೆದುವಾಗಿ 2 ವರ್ಷ ಆಯ್ತ್ರಿ, ಒಂದು ಕಣ್ಣೆ ಸಿಗೋದು. ಹುಡುಗ ಐತೇನಂತ ಕೇಳಕ್ ಹೋದ್ರೆ ಆಯ್ತಂತಾರ, 2ನೇ ಸಂಬಂಧ ಗಂಡ ಅಂದ್ರೆ ಒಳ್ಳೆ ಅಂತಾರ, 2ನೇ ಸಂಬಂಧ ಮದುವಾಗ ಗಂಡ ಅಂದ್ರೆ ಬೀಜ ಹೊಡಿದು ಓರಿಗೆ ಇದ್ದಂಗ ನೋಡ್ರಿ. ಈ ಅನುಭವಗಳ ಅಮೃತಿಗೆ ಏನ್ ಗೊತ್ತ್ರಿ? ಯಾವಾಗ ಒಂದು ಹುಡುಗಿ ಬರಕತ್ತದ ಸ್ವಲ್ಪ ಮಜಾ ಮಾಡಿ ಕೈ ಬಿಟ್ರೆ ಬರ್ತದೆ. ಏನು ಎಣ್ಣ? ಅಯ್ಯೋ ಹೆಣ್ಣ ಅಲ್ರಿ, ಎಣ್ಣಾದ್ರೆ ಎಡ್ಕಾದ ಎಣ್ಣೆ. ಅಯ್ಯ ತಾ ನೋಡಿದ್ರ ಊರಿಗೆ ಬಿಟ್ಟು ಗೂಳ್ಯಾಗ ನಮಗ ನನಗ ಎಮ್ಮೆ ಅನ್ನಕತ್ತಾನಲ್ರಿ. ಯಾಕಂದ್ರೆ ನಾನು ನಿನ್ನ ಕಣ್ಣಿಗೆ ಎಮ್ಮೆ ಕಣ್ಣ ಕಾಣಕತ್ತೀನಿ. ಎಮ್ಮೆ ಅಲ್ಲ, ಹಣ್ಣು ಹಣ್ಣು ಹಣ್ಣು. ಓಹೋ ಅಣ್ಣ, ನಿನ್ನ ಪುಟ್ಟು ಒಳಗೆ ಯಾವ್ಯಾವ ನಮ್ಮ ಅಣ್ಣವ ಸ್ವಲ್ಪ ತೋರಿಸು ನೋಡಿ. ಮೋಸಂಬಿ ಹಣ್ಣು, ಕೆಂಪಾದ ಸೇಬು ಹಣ್ಣು ಕಳ್ಳಿನಿ. ಶೇಪು ಹೆಂಗ್ ಕೊಡ್ತಿ? ಹಂಗ ಪುಕ್ಷ ಕೊಡ್ತೀವಿ. ಏನಿಲ್ರಿ, ಭಾಳ ಏನಿಲ್ಲ, 50 ರೂಪಾಯಿಗೆ 2. ಬಹಳ ತುಟ್ಟದ ನಿನ್ನ ಹಣ್ಣು. ನನ್ನ ಹಣ್ಣ ಲೋಮರ ಗಿಡದಂತ ಕಿತ್ಕೊಂಡ್ ಅಲ್ರಿ. ಕಾಶ್ಮೀರ ಮಾಲ್ ಐತಿದ, ಕಾಶ್ಮೀರ ಮಾಲ್ ತಿಂದು ನೋಡ್ರಿ. ಭಾಳ ಅಂದ್ರ ಭಾಳ ಸಿಹಿ ಹಣ್ಣು. ತಿಂದ ಮ್ಯಾಲ ನನ್ನ ಹಣ್ಣಿನ ಬಗ್ಗೆ ನೀವು ಮಾತಾಡ್ರಿ. ಹಣ್ಣು ತಿನ್ನೋದು ಏನು? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದ, ಹಂಗೆ ಕೊಬ್ಬರಿ ಬೆಲ್ಲ ತಿನ್ನಂಗ ಆಗ್ತದ. ಯಾಕ ಹಣ್ಣು ಮಾರಾಕ ಹೆಣ್ಣು ಬಂದೈತಂತ ತಿಳ್ಕೊಂಡ ಬಾಯಿಗೆ ಬಂದಂಗ ಮನಸ್ಸಿಗೆ ಬಂದಂಗ ಮಾತಾಡಕತ್ತೀಯಲ್ಲ. ಯಾಕ ಏನ್ ಅನ್ನಕತ್ತೈತಿ ನಿನ್ನ ಜೀವರ ಏನು ಬೇಡಾಕತ್ತೈತಿ ಈ ವಯಸ್ಸಿನಾಗ? ಏನೋ ಒಳ್ಳೆ ಹುಡುಗಿ ಅಂತ ಕೇಳಕತ್ತೀನಿ, ಏನು ಜೀವ ಬೇಡಿದ್ದು ಕೊಡಂಗಿದ್ದೇನು? ಅಯ್ಯಯ್ಯೋ ನನ್ನ ಚೆಲುವ ಚೆನ್ನಿಗರಾಯ ಚಂದ್ರಕುಮಾರ, ಏನು ಹೆಂಡತಿಗೆ ಮಾತಾಡ್ದಂಗ ಮಾತಾಡಕತ್ತಿಯಲ್ಲ, ಹುಡುಗಿ ಪಡುಗಿ ಅಂತ ಹೇಳಿ. ಹೆಸರು ಗೊತ್ತಿಲ್ಲ ಹೆಣ್ಣಿಗೆ, ಮತ್ತೇನು ಹುಡುಗಂಡಿದೆ, ಏನು ಹೇಳ್ತಂಡೇನು? ಹೆಂಡತಿ ಅಂದ್ರ ಬಾಯಿ ಮೇಲೆ ಪಡಿಸ್ಕೊಂತಿ ಮತ್ತ ಬೆತ್ತದ್ಲೆ. ಅಲ್ಲ, ನನ್ನ ಹೆಸರು ಚಂದನಾಗಿ ರತ್ನಮ್ಮ ಅಂತ ಕರಿ. ಅಮ್ಮ ರತ್ನ, ನಿನ್ನ ಹೆಸರು ಕೂಡಲೇ ಮೈ ಉಬ್ಬಿಸಿ ಜುಮ್ಮ ಅಂತ ನೋಡಿ. ನಿನ್ನ ಹಣ್ಣು ತಿಂದ್ರೆ ಏನಾಗ್ತದೆ ಏನಲ್ಲ ದೇವ್ರಿಗೆ ಗೊತ್ತು. ಆಗಾಗ ಏನಾಕೈತಿ, ಬಾಯಾಗ ಸಿಪ್ಪಿ ಉಳಿತೈತಿ, ನಿನ್ನ ಮೈಯಾಗ ರಸ ಹೋಗ್ತೈತಿ, ಕೊಂಡ ತಿಂದ ಮ್ಯಾಲಾದರ ರುಚಿ ಗೊತ್ತಾಗ್ತೈತಿ. ಆದ್ರೆ ಏನಿದ್ರು ನಿನ್ನ ಅಣ್ಣನ ಸೈಜು ಸಣ್ಣ ಇದಾವ ನೋಡ. ಮ್ಯಾಲಿಂದ ನೋಡಾಕ ಅದು ಹಂಗ ಕಾಣುತ್ತ, ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ಒಳಗ ಕೈ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡು ನೋಡು, ಸೈಜ್ ದೊಡ್ಡದೈತೆ ಸಣ್ಣದೈತೆ ಅಂತ ಗೊತ್ತಾಕೈತಿ ನನಗೆ. ಇನ್ನ ನಿನ್ನ ಹಣ್ಣು ಇನ್ನೂ ಮಾಗಿಲ್ಲ ನೋಡ. ಮ್ಯಾಗಿನ ಬಣ್ಣ ಕಂಡ ಮುರ್ಕೊಂಡ ಬೀಳಬೇಡ, ಒಳಗಿನ ಖಂಡ ಕಂಡು ಮಾತಾಡು. ಹಂಗಾದ್ರೆ ಒಂದ್ ತಿಂದೆ ನೋಡ್ಬಿಡು, ಯಾವಾಗ ಕೊಳ್ಳಿ ಆಟದ ಯಾವ್ದನ ಕೊಡು. ಸಮಾಧಾನ ತಗೋ, ಎಷ್ಟು ಅವಸರ ಮಾಡಕ್ ನಿನಗ ಕೊಡ್ತೀನಿ. ನಾರಾಯಣವನ್ ಹತ್ರ ಐತೆ.
ಅಲ್ಲ ನನ್ನ ಅಣ್ಣ ಅಂತಿದ್ದೆ, ಹಣ್ಣಿಗೆ ಶೀಲ ಹಾಕಿದ್ದೇನು? ಏನೋ ಕಂಡ ಅಂದ ಅದಕ್ಕೆ ಕಡ್ದೀನಿ. ನಾನೆಲ್ಲ ಹತ್ಮೇಶಿಲ್ ನೋಡು. ಆ, ಏನಿಲ್ಲ, ಸುಡಗಾಡ್ದಾಗ ಹೆಣ ತಿಂದು ಏನದ ರಣ ಹಂಗ ಪಟ 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 ಅಂತ ರೆಕ್ಕೆ ಪಡ್ಕೊಂಡು ಹೋಗ್ಬೇಕಲ್ಲ. ನೀ ಏನಾದ್ರು ನಿನ್ನ ಕಿಶದಾಗ ರೊಕ್ಕ ಇಲ್ಲ ಅಂತೇಳಿ ನನ್ನ ಹಣ್ಣು ತಿಂದು ಹಂಗ ನೀ ಹಂಗ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡೆನ? ಮೈ ಮೇಲೆ ಇವೇನ್ ಹಾಕೊಂಡೆ ಅಲ್ಲ ಬಟ್ಟಿ, ಇವನ್ನ ಬಿಚ್ಚಿಸಿ ನಿನಗೆ ಹಂಗ ಕಳಿಸ್ತೀನಿ. ಅಷ್ಟಕ್ಕೆ ಯಾಕೆ ನಿನ್ಗೆ ಇಷ್ಟ ಕಷ್ಟ? ನೀನು ಹೂ ಅಂದ್ರೆ ಸದ್ಯ ಬಿಚ್ಚಿ ಕೈ ಕೊಡ್ತೀನಿ. ಯಾಕೆ ಕೆಳಗೆ ಕೊಡ್ಲಿ ಮ್ಯಾಗಲ್ ಕೊಡ್ಲಿ? ಎಟ್ಟರ ಭಂಡದಿಯೋ ಮಗನ ನೀ. ಅಲ್ಲ ನಾನು ಒಬ್ಬನೇ ಯಾಕ? ಈಗ ಜಗತ್ತನೇ ಬಣ್ಣತಾನೆ ಬಿದ್ದದ. ಬಣ್ಣನಾಗ ಬಾಯಾಗಿದ್ರೆ ಮನೆಗೆ ಇಲ್ಲೇ ಎಮ್ಮಿದ್ದಂಗ ನೋಡು. ನೋಡ, ಹಣ್ಣು ಮಾರಾಕ ಹೆಣ್ಣು ಬಂದೈತೆ ಅಂತ ಹೇಳಿ ಮನಸ್ಸಿಗೆ ಬಂದಂಗ ಮಾತಾಡಕ್ ಹೋಗ್ಬೇಡ. ನಾ ಅಂದ್ರೆ ಯಾರಂತ ತಿಳ್ಕೊಂಡಿ? ಮಾನ ಮರ್ಯಾದೆ ಇದ್ದಕ್ಕೆ ಹುಡುಗಿ, ಸ್ವಲ್ಪ ತಗ್ಗಿ ಬಗ್ಗಿ ನೋಡಿ ಮಾತಾಡ. ನಿನ್ನ ನೋಡಿ ತಡ್ಕೊಳ್ಳಾರದ ಮಾತಾಡಕತ್ತೀನಿ. ಒಂಟಿ ಹೆಣ್ಣು ಅನ್ನೋ ಬದಲು ಬೇಗ ಮದುವೆ ಮಾಡಿಕೊಂಡು ಜೋಡಿ ಯಾಕೆ ಆಗ್ಬಾರ್ದು? ಅಯ್ಯೋ, ನನ್ನೆಂತ ಹಣ್ಣು ಮಾರುವ ಹುಡುಗಿನ ಯಾ ನನ್ನ ಮಗ ಮದುವೆ ಆಗ್ಬೇಕು ಯಪ್ಪ? ಯಾರ ನನ್ನ ಹಣೆ ಬರ್ದಾಗ ಬ್ರಹ್ಮ ನನ್ನ ಮದುವೆ ಅಂತಾರ ಬರ್ದನು ಇಲ್ಲ, ಯಾರಿಗ ಬ್ರಹ್ಮನಿಗೆ ಗೊತ್ತು. ಆ ಬ್ರಹ್ಮನ ಯಾಕೆ ಹಣೆ ಬರ್ದಿದ್ದು? ನಾನು ಓದ್ತೀನಿ. ಅಂದ್ರೆ ನಿನ್ನ ಹಣೆ ಬರ್ದಾಗ ಏನೈತೆ ಅಂತ ಓದಾಕ ಬರ್ತೈತೇನು? ಓದ್ತೀನಿ ಚಟ್ ಬಾ. ಹಂಗಾದ್ರೆ ನನ್ನ ಹಣೆ ಬರ್ದಾಗ ಏನೈತೆ ಅಂತ ಸ್ವಲ್ಪ ಓದಿ ಹೇಳ್ಬೇಕಾ? Don't touch me. ಸ್ವಲ್ಪ ಅದಕ್ಕೆ ಹೇಳಿದೆ ನಾನು ಹೊಡೆದಕ್ಕೆ ನೀ ತಾಳ ಮುಟ್ಟಬೇಡ ಅಂತ ಹೇಳಿ. ರತ್ನವ 1000 ವೋಲ್ಟೇಜ್ ಕರೆಂಟ್ ಟ್ರಾನ್ಸ್ಫಾರ್ಮ್ ಆಗ ನೋಡ್ರಿ. ಕರೆಂಟ್ ಈ ನಮ್ಮನ್ನು ಪಾಸ್ ಆಗದ್ರಿ ಕೈ ಎತ್ತಕ್ಕೆ ಬರುವುದು. ಅಂದ್ರ ನಿನಗೆ ಹಣೆ ಬರ ನೋಡಾಕ ಓದಾಕ ಬರುದಿಲ್ಲ ನನಗೆ. ಮುಟ್ಟಿ ನೋಡ್ಲಾರ್ದ ದೂರನಿದ್ದ ಬೇರೆ ನೋಡಿ ಹೇಳ್ತೀನಿ. ರತ್ನವ ಓ ನಿನ್ನ ಹಣ ಬರ್ದಾಗ ಮದುವೆಕ್ಕಿಂತ ಮೊದಲು ಪ್ರೇಮ್ ಅಂತ ಬರ್ದ ನೋಡುವ. ಏ ಪ್ರೇಮನ ಮದುವೆಗಿಂತ ಮೊದಲು ಬಾಳ ಮಂದಿ ಕೂಡ ಪ್ರೇಮ ಮಾಡಿ ಮಾಡೇ ಬಿಟ್ಟೆ. ಅದು ಬಹಳ ಮಂದಿ ಕೂಡ ಇದು ಎಲ್ಲ ಚಿಪ್ಪಾಗ್ಯದ್ರಿ. ನಾವೇನು ಒರಿಜಿನಲ್ ಚಿಪ್ ಐತಂತ ಸಾತಕ ಸಿಕ್ಕ ನಿಂಗಬೇಕಂತ ಮಾಡಿದ್ವಿ. ಇರ್ಲಿ ತಗೋ. ರತ್ನವ ನೀನು ಯಾರು ಕೂಡ ಪ್ರೇಮ ಮಾಡಿದ್ದವ? ಏನಂದಿನಿ? ಯಾಕೆ ಚಿಪ್ ಐತೆ ಅಂದಿ? ಚಿಪ್ಪೆ ನಿನ್ನಂತೂ ಗಾಡಿ ಸೀದಾ ಆಗ್ಬಿಟ್ಟೈತಿ. ಗೊತ್ತಾಗೈತಿ ಏನೋ ಈ ಕಡೆ ಕ್ಲಚ್ ಒತ್ತಿದ್ರು ಹೋಗಲ್ಲ, ಈ ಕಡೆ ಗೇರ್ ಹಾಕಿದ್ರು ಹೋಗಲ್ಲ. ಏ ನಾನ್ ಹೇಳಿದ್ದು ನಮ್ಮ ಓಣ್ಯಾಗ ನಾ ಸಣ್ಣಕ್ಕಿದ್ದಾಗ ಮಲ್ಲಮ್ಮನ ಜೊತೆಗೆ, ಸಿದ್ದಮ್ಮನ ಜೊತೆಗೆ, ನಿಂಗಮ್ಮನ ಜೊತೆಗೆ, ಇವ್ರೆಲ್ಲರ ಜೊತೆಗೆ ಪ್ರೇಮ ಮಾಡೀನಿ. ಅಯ್ಯ ನಾನು ಅವ್ರನ್ನೆಲ್ಲ ಹೇಳಿದ್ದು. ನೀನು ಪ್ರೇಮ ಆಗ ಗಂಡಸರು ಯಾರ್ಯಾರಂತ ಹೇಳಿನಿ. ಅಯ್ಯೋ ನನಗೆ ಯಾರು ಮಾವನ ಮಕ್ಕಳು ಇಲ್ರಿ. ನಮ್ ಬಾಳ ಗುರು ಮಾಡ್ತೀನಿ ನೋಡ್ರಿ. ನಮ್ ಬಾಳ ಗುರು ಮಾಡ್ತೀನಿ. ಪ್ರಯತ್ನ ಮಾಡಿದ್ರೆ ಎಣ್ಣೆ ಸಂಬಂಧ ಅಲ್ಲ ಅಂತ ಮುಚ್ಚಿಟ್ಟು ಈ ಹೆಣ್ಣು ನಮ್ಗೆ ಸಿಗದ ಕ್ಷಣ ಐತಿ ನೋಡ್ರಿ. ರತ್ನ ಓ ನನ್ನ ಮಾವನ ಮಗ ಅಂತ ತಿಳಿದು ಯಾಕೆ ಮದುವೆ ಆಗ್ಬಾರ್ದು? ಸುಮ್ಮ ಅತ್ಲಾಗ ಹೋಗ್ಬಿಡು, ಹಿಂದ ಅವ್ರು ಬರ್ತಾರಿಲ್ಲ. ನನಗೆ ನೋಡ್ತಾನೆ ಹೊಳಿ ಹೊಳಿ ಆ ಕಡೆ ನೋಡ್ತಾನೆ. ಎಷ್ಟರ ಭಂಡದಿಯೋ ಮಾರಯ್ಯ, ನೀ ಏನಾರ ಭಂಡದಿ ಅಂತೀನಿ. ಎಲ್ಲ ಬಂದಾಗಲಿದ್ದ ನೋಡ್ತೀನಿ. ಬಂಡ ಅನ್ನೋ ಬದಲು ಅದ್ರ ಬದಲು 2 ಸಲ ಗಂಡ ಅಂತ ಯಾಕೆ ಕರ್ಬಾರ್ದು? ಗಂಡ 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 ಅಂತ ಯಾಕೆ ಒಡನುಡ್ಸಾಕತ್ತಿ, ಯಾಕೆ ಪಡಪಡಿಸಾಕತ್ತಿ? ಅಂದಂಗ ಗಂಡ ಆಗ್ತೀನಿ ಅಂತ ಇಷ್ಟು ಧೈರ್ಯದಿಂದ ಹೇಳಕತ್ತಿ ಅಲ್ಲ, ನಿನ್ನ ಆಸ್ತಿಯರು ಎಷ್ಟೈತಿ ಅದನ್ನ ನಮ್ ನೋಡಿದ್ರೆ ಗೊತ್ತಾಗಿಲ್ಲೇನು? ಎಂತ ಆಶ್ವಂತರು. ಮೇಲಾಗಿ ಉಕ್ಕಿತಿರ ಹಂಗಾಮು, ಹೋಲಿಸಿದ್ರೆ ಚಿಗರಿ ಮೀಸು. ನಿಮ್ಮಂತ ಹೆಣ್ಮಕ್ಳು 4 ಮಂದಿ ಆಡುವಂತ ಶಕ್ತಿ ನಮ್ಮಲ್ಲಿ ಐತೆ. ಇನ್ನೇನು ಬೇಕು ನೀವು ಇಷ್ಟಕ್ಕಿಂತ? ಅಲ್ಲಲ್ಲ ನನ್ನ ಸೂರ ಸುಬೇದಾರ. ಬರೇ ಸುಬೇದಾರ ಅಲ್ಲ, ನಿನ್ನಂತ ಕಡಿಸಿನ ರಾಣಿ ಗೆದ್ದಿದ್ದ ರಾಜಕುಮಾರ. ಅಲ್ಲ ನನ್ನ ಮಾತಿನ ಮಲ್ಲ, ಮದ್ವೆ ಆಗಲಾರ್ದ ಎಷ್ಟು ಹಾರೇಡೆ ಮಾತಾಡಕತ್ತಿ. ಇನ್ನು ಮದ್ವೆ ಆದ್ಮೇಲೆ ಹೆಂಗಿರ್ಬೇಕು ನನ್ನ ಸುದ್ದಿ? ನಿನ್ನ ಗಿಳಿ ಸಾಕ್ರಂತ ಸಾಕ್ತೀನಿ, ಬಂಗಾರ ತೋಟದಾಗ ಹಾಕಿ ಜೋ ಅಂತ ತೂಗ್ತೀನಿ. ನೀನು ಅಂದ್ರೆ ಶಕ್ತಿ ಈಗ ಜೋಡಿ ಆಗ್ಬಿಡಮ್. ಜೋಡಾಗಿ ಶೆಟ್ಟಿ ಕರ್ಕೊಂಡೋಕೇನು?
ಯಾ? ಏಯ್, ಹಿಂದ್ ನೋಡು, ಮುಂದ್ ನೋಡು, ತಡಿ ಅಂತ ತಡಿ. ಏಯ್, ನೀನು ಎಲ್ಲಾ ಬಿಟ್ಟು ನಿಂತಿ ಅನ್ನೋದು ನನಗೆ ಗೊತ್ತಾಗೈತಿ. ನಿನ್ನ ನಾ ಬೆನ್ ಹತ್ತಂಗಿಲ್ಲ. ಯಾಕಂದ್ರ ನನಗಂತ ನಮ್ಮ ಮನ್ಯಾಗ 4 ಮಂದಿ ಹಿರಿಯರ್ ಅದಾರ, ನನಗ ಕೇಳೋರು ಹೇಳೋರು ಅದಾರ. ಅವ್ರನ್ನೆಲ್ಲರಿಗೆ ಕೇಳಿ ಮಾಡಿ ನಿನಗೆ ಏನನ್ನೋದು ಹೇಳ್ತೀನಿ ಅಂತನ. ಅವ್ರು ಅಂದ್ರೆ ಸತ್ಯ ಇದೆ ದಿನ್ನಿ ಜಾತ್ರೆಗ ಜೋಡಿ ಆಗ್ಬಿಡ ಮದುವೆ ಆಗ್ಬಿಡಮ್. ಆಗೋನಂತ ಜೋಡ ಅಲ್ಲ, ಹೆಂಗೂ ಇಲ್ಲಿ ತನಕ ಬಂದೀನಿ. ಹಂಗೂ ಮತ್ತ ನಿಮ್ದು ಹೊಲ ಮನಿ ಎಲ್ಲೈತಂತ ಸ್ವಲ್ಪ ನೋಡ್ಕೊಂಡು ಹೋಗೋಣಂತ ನಡಿಯಲ್ಲ. ಅಣ್ಣ ಮಾರ ಹುಡುಗಾದ್ರೆ ಬುದ್ಧಿ ಹಣ್ಣಿನ ಚಚ್ಚಿ ಐತ್ರಿ. ಹೌದು ಮತ್ತ. ದೇಶದ ನೋಡ್ಯ ಗಾಡಿ ಬಿಡ ನೋಡಿ, ಶಾಸ್ತ್ರ ಎಲ್ಲ ಐತಲ್ಲ, ಪುರಾಣ. ಮದ್ವೆ ದಮ್ಮತ್ತೇನು? ನೋಡ, ಹಂಗೂ ನಿನ್ನ ಮನೆಯ ಹೊಲ ತೋರಿಸ್ಕೊಂಡು ಹೋಗ್ತಾರೆ. ನಾಟಕ ಏನಂತಾರಲ್ಲ, ಖೇಲ್ ಖತಮ್ ನಾಟಕ. ನಾಳೆ ನಿನ್ನ ಮುಷಿಯರ್ ನೋಡೆ ನಾಳೆ. ಸೋದರಿ ಕಮಲೆಯನ್ನು ಅರಳಿಸಲು ವಿಜಯನು ಸಮ್ಮತಿಸಿದ್ದೆಷ್ಟು ಸತ್ಯ? ಸ್ನೇಹಕ್ಕಾಗಿ ಹೇಳಿರಬಹುದೇ? ಸ್ನೇಹಕ್ಕೂ ಸಂಬಂಧಕ್ಕೂ ಬಹಳ ವ್ಯತ್ಯಾಸವಿದೆ. ಸ್ನೇಹ ವರ್ಗ ಭೇದವಿಲ್ಲದೆ ನಡೆದರೆ ಸಂಬಂಧ ಸರಿ ಸಮಾನರಲ್ಲಿ ನಡೆಯುತ್ತದೆ. ರಾಜವಂಶದಲ್ಲಿ ಜನಿಸಿದ ವಿಜಯನು ಸಿರಿ ದೊರೆ, ಇಂದಿಗೂ ಮಹಾರಾಜನಂತೆಯೇ ಮೆರೆಯುವವ ನನ್ನ ನಾಗರಾಜ ದರ್ಪದ ದೊರೆ. ಈ ಸಿರಿ ದರ್ಪದ ಸುಳಿಗೆ ಸಿಕ್ಕುವ ಮೊದಲೇ ನನ್ನ ಸಹೋದರಿಗೆ ಬೇರೊಂದು ವರವನ್ನು ಹುಡುಕುವುದು ಉತ್ತಮ. ಈ ಚಿಂತೆಯೊಂದೆಡೆ ಬಿಡಿಸುವಾಗಲೇ ನಮ್ಮನ್ನು ನಡಿನೀರಿನಲ್ಲಿ ಕೈ ಬಿಟ್ಟ ರಾವಣನ ಚಿಂತೆ ಇನ್ನೊಂದೆಡೆ ಬಾಧಿಸುತ್ತಂತೆ. ಇದೇನು ಹಿಂಗ್ ನನ್ನ ಚಂದ್ರ ಚಿಂತೆ ಮೂಡದಲ್ಲಿ ಅಡಗಿದ್ದಾನಲ್ಲ? ಯಾಕೆ, ಏನಾಯ್ತು? ಹಲೋ ಚಂದ್ರ. ಬಾ ಮಂಜುಳಾ, ಬಾ. ಬಡವರ ಗೋಳ ಕಥೆಯನ್ನು ಕೇಳು ಬಾ.
ಹಣದಾಸೆಗಾಗಿ ಬೆನ್ನೊಂದುಟ್ಟಿದ ಬಂಧುಗಳನ್ನೇ ತ್ಯಜಿಸಿದ ಅಣ್ಣನಿರುವಾಗ ಚಿಂತಿಸದೆ ನಗುತ್ತಾ ಇರಲಾಗುತ್ತೆ. ತಾರುಣ್ಯಕ್ಕೆ ಬಂದ ತಂಗಿಯ ಮದುವೆಯನ್ನು ನೆರವೇರಿಸುವುದನ್ನು ಮರೆತು ಶ್ರೀಮಂತರ ಹಿಂದೆ ಎಂಜಿಲು ಅನ್ನಕ್ಕಾಗಿ ಅಲೆಯುತ್ತಿರುವ ಅಣ್ಣನನ್ನು ಕಂಡು ಚಿಂತಿಸದೆ ನಗುತ್ತಾ ಇರಲಾಗುತ್ತೆ. ಹೋಗಲಿ ಬಿಡು ಮಂಜುಳ, ಬಡವರಿಗೆ ಗೋಳೊಂದು ಅಂಗದಂತೆ, ಅದಿಲ್ಲ ದೇವರ ಬಾಳೇ ಇಲ್ಲ. ಇರಲಿ, ನಿನ್ನ BA ಫೈನಲ್ ರಿಸಲ್ಟ್ ಏನಾಯ್ತು? ಪಾಸ್ ಆಗಿದೆ ಚಂದ್ರ. ಇನ್ನೇನು ಮುಂದೆ ಕಾಲೇಜಿನ ಚಿಂತೆ ಇಲ್ಲದೆ ನಿಮ್ಮೊಂದಿಗೆ ಇವರಲ್ಲಿ ಹಾಯಾಗಿರ್ಬೋದು. ನನ್ನ ಜೊತೆ ನೀ ಆಗಿರಬೇಕಾದರೆ ನಮ್ಮಿಬ್ಬರ ಬಾಳಲ್ಲಿ ಮದುವೆಯ ಸೂರ್ಯೋದಯವಾಗಬೇಕು. ಅದಕ್ಕೆ ಚಿಂತೆ? ನೀವು ಸಮ್ಮತಿಸಿದ ಮರುಕ್ಷಣವೇ ನನ್ನ ಅಣ್ಣನೊಂದಿಗೆ ಮಾತನಾಡಿ ಮದುವೆ ದಿನವನ್ನು ನಿರ್ಧರಿಸುತ್ತೀನಿ. ಮಂಜುಳಾ, ಸುಖದ ಸುಪ್ಪತ್ತಿಗೆಯಲ್ಲಿ ಸುಳಿದಾಡುವ ನಿನ್ನನ್ನು ದರಿದ್ರ ದೇವತೆಯ ಸಿಂಗಾರವನ್ನೊಂದಿರಲು ನನ್ನ ಮನೆಗೆ ಕರೆದೊಯ್ಯಲು ಮದುವೆ. ನಿಮ್ಮಿಂದ ಯಾವ ರೀತಿಯ ಭೋಗ ಜೀವನ ಬಯಸಿ ಬಂದವಳ ನಾನು. ನನಗೆ ಬೇಕಾಗಿರುವುದು ಶೃಂಗಾರದ ಅರಮನೆ ಇಲ್ಲ, ನಿಮ್ಮ ಪವಿತ್ರ ಪ್ರೇಮದ ಗುಡಿಸಲು. ಅದುವೇ ನನಗೆ ಐಶ್ವರ್ಯ, ಬಂಗಾರ. ಮಂಜುಳಾ, ನಿನ್ನಂತಹ ಪರಿಶುದ್ಧ ಪ್ರೇಮಿಯನ್ನು ಸಂಗಾತಿಯನ್ನಾಗಿ ಪಡೆಯಲಿರುವ ನನ್ನ ಪುಣ್ಯಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಆಹಾ, ಸಾಕು ಮಾಡಿ. ಈ ನಿಮ್ಮ ಹೊಗಳಿಕೆ ನನ್ನ ಮನದಲ್ಲಿ ಮೋಹದ ಮಹಾಪೂರ್ವನೆ ಎಬ್ಬಿಸ್ತಾ ಇದೆ. ಮನದಿನಿಯಳ ಮನಬೇಕು ಅನುರಾಗದ ಹಾಡನ್ನ ಹೇಳುತ್ತಿದೆಯಲ್ಲ. ಮತ್ತೆ ಪ್ರೇಮದ ಹಾರ್ಮೋನಿಯಂ ನುಡಿಸುವಂತ ನಿಪುಣ ನಲ್ಲನೇ ಜೊತೆಗಿರ್ಬೇಕಾದ್ರೆ ಮನ ಅನುರಾಗದ ಹಾಡು ಹೇಳೋದು ತಪ್ಪೆ? ಹಾಗಾದರೆ ನಿನ್ನ ಅನುರಾಗದ ಹಾಡಿನಿಂದ ನನ್ನ ಮನ ತಣಿಸುವೆಯಾ? ನಿಸ್ಸಂಕೋಚವಾಗಿ ಬನ್ನಿ.
ಮಂಜುಳಾ, ಕಾಡಿಗೆ ಹೋಗಿ ಕಟ್ಟಿಗೆ ಕಳೆದುಕೊಂಡು ಬರಲು ವೇಳೆಯಾಗುತ್ತಿದೆ, ನಾವು ಹೋಗುವೆ. ಓಹೋ, ಇವತ್ತೊಂದು ದಿವಸ ಹೋಗದಿದ್ರೆ ಆಗದೆ ಚಂದ್ರ. ನನ್ನೊಬ್ಬರಿಗೆ ತುಂಬಾ ಬೇಜಾರಾಗುತ್ತೆ ಗೊತ್ತಾ. ಮಂಜುಳಾ, ದಿನ ವೇಳೆಯೆಲ್ಲ ನಿನ್ನ ಅರಳಿದ ಮುಖ ಮಲ್ಲಿಗೆಯನ್ನು ನೋಡುತ್ತಾ ಕುಳಿತರೆ ಆಹಾರ ಬಟ್ಟೆಗಳೇನು ನಿನ್ನ ನೋಟದಿಂದ ಹುಟ್ಟುತ್ತವೆ. ಸಂಜೆಯಾಗಲಿದೆ ಎಂದು ಸೂರ್ಯ ಪಶ್ಚಿಮಕ್ಕೆ ಜಾರುತ್ತಲಿದ್ದಾನೆ, ನಾನೆಂದು ಬರುವೆ. ಹಲೋ ಚಂದ್ರು, ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಈ ಅರಣ್ಯದಲ್ಲಿ ಆನಂದವನ್ನು ಹುಡುಕಲು ಬಂದಿದ್ದೀಯಾ? ನಮಸ್ಕಾರ ಮಣಿ ನಾಗರಾಜ್. ಕಾಡಿಗೆ ಹೋಗಿ ಕಟ್ಟಿಗೆ ಕಳೆದುಕೊಂಡು ಬರಲು ಹೊರಟಿದ್ದೆ. ಅಷ್ಟರಲ್ಲಿ ಇವರ ಬಂದ ಕಾರಣ ನಿಲ್ಲಬೇಕಾಯಿತು. ಚಂದ್ರು, ಇವರ ಪರಿಚಯ ನಮಗಾಗಲಿಲ್ಲ. ಇವರು ಮಂಜುಳಾ ಅಂತ, ನಮ್ಮೂರ ಶೆಟ್ಟಿಯವರ ಸಹೋದರಿ. ಸಂತೋಷ, ತುಂಬಾ ಸಂತೋಷ. ನಮ್ಮೂರ ಕಟ್ಟರಿಗೆ ಇಂತಹ ಸುಂದರಿಯಾದ ಸಹೋದರಿ ಎಂದು ನಮಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿನ ಪಟ್ಟಣದಲ್ಲಿ ಪದವಿ ಪರೀಕ್ಷೆಗಾಗಿ ಅಭ್ಯಾಸ ಮಾಡುತ್ತಿದ್ದರು. ಮೊನ್ನೆ ತಾನೇ ಅಭ್ಯಾಸ ಮುಗಿಸಿಕೊಂಡು ಹಿಂತಿರುಗಿದ್ದಾರೆ. ಇರಲಿ ನಾಗರಾಜ್, ತಾವೇಕೋ ಈ ಅರಣ್ಯದ ಕಡೆ ಬಂದಿದ್ದೀರಲ್ಲ? ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಜಾರವಾಯಿತು. ಅದಕ್ಕೆ ಬೇಟೆಯಾಡಲು ಈ ಅನುಪಮ ಅರಣ್ಯಕ್ಕೆ ಬರಬೇಕಾಯಿತು. ಸರಿ ನಾಗರಾಜ್, ನನ್ನ ಕೆಲಸಕ್ಕೆ ವೇಳೆಯಾಗುತ್ತಿದೆ, ನಾವು ಹೋಗುವೆ. ಹೋಗಬಹುದು. ಮಂಜುಳಾ, ನಾನು ನಾಳೆ ಭೇಟಿಯಾಗುತ್ತೇನೆ, ಬರಲಿ? ನಾಳೆ ತಪ್ಪದೆ ಬನ್ನಿ. ನಿಲ್ಲು ಮಂಜುಳಾ, ಅವನೋದಡನೆ ನೀನು ಹೊರಟಿರುವೆಯಲ್ಲ, ನನ್ನೊಡನೆ ಮಾತನಾಡಲು ಮನಸ್ಸಿಲ್ಲವೇ? ಹಾಗಿದ್ದೀನಿ ನಾಗರಾಜ್, ನಾನು ಬಂದು ತುಂಬಾ ಹೊತ್ತಾಗಿತ್ತಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗುವಿರಂತೆ ಮಂಜುಳಾ. ಹೋಗುವುದಕ್ಕಿಂತ ಮೊದಲು ನಿಮ್ಮನ್ನು ನೋಡಿದ ನನ್ನ ಮನ ಪ್ರಶ್ನೆಯೊಂದನ್ನು ಕೇಳ ಬಯಸುತ್ತದೆ. ನೀವು ತಪ್ಪು ತಿಳಿಯದಿದ್ದರೆ ನಿಸ್ಸಂಕೋಚವಾಗಿ ಕೇಳಿ. ಮುಗ್ಧವಾದ ಒಂದು ಕೋಗಿಲೆಯ ಮರಿ ಸಾರಿ ತಪ್ಪಿದ ಕಾಗೆಯ ಗೂಡು ಸೇರಿದರೂ ಕೊನೆಯವರೆಗೂ ಆ ಗೂಡಿನಲ್ಲಿಯೇ ಉಳಿಯಲಾಗಿದೆ. ಇಲ್ಲ, ಕಾಗೆ ನಿಜಾಂಶ ತಿಳಿದ ತಕ್ಷಣ ಅದನ್ನ ತನ್ನ ಗೂಡಿನಿಂದ ಹೊರಹಾಕುತ್ತೆ. ಅಂತೆಯೇ ಆ ಚಂದ್ರ ನಮ್ಮ ಕಾಗೆ ಕೋಗಿಲೆಯಂತಿರುವ ನಿನ್ನ ಸೀದವನ್ನು ದುಷ್ಟತನದ ಕೊಕ್ಕಿನಿಂದ ಕುಟ್ಟಿ ಕುಟ್ಟಿ ತಿಂದು ಹೊರ ಹಾಕುವಷ್ಟರಲ್ಲಿ ನೀವೇ ಅಲ್ಲಿಂದ ಹೊರಹಾರುವುದು ಉತ್ತಮವಲ್ಲವೇ? ಇದಿಲ್ಲ ನಾಗರಾಜ್, ನನ್ನ ಚಂದ್ರ ಕಾಗೆ ಅಂತವೇ. ಇಲ್ಲ ಇಲ್ಲ, ಅವನು ಕೋಗಿಲೆಯಂತೆ ಪ್ರೇಮಿಗೀತ ಹಾಡಿದ್ದು, ನಾನು ಕೂಡ ಕೋಗಿಲೆಯಂತೆ ಅವನ ಹೃದಯದ ಗೂಡು ಸೇರಿದ್ದು. ಮಂಜುಳಾ, ನೀ ಎಷ್ಟೇ ವಿದ್ಯೆ ಕಲಿತರೂ ಬುದ್ಧಿ ಇಲ್ಲ ನೋಡು ನಿನಗೆ. ಚಂದ್ರು ಹೊರ ನೋಡಲಿಕ್ಕೆ ಕೋಗಿಲೆಯ ತರವಿರಬಹುದು, ಆದರೆ ಅವನ ಕೆಟ್ಟ ಗುಣ ಕಾಗೆಯ ಸರಳತೆ ವಿಕಾರ. ನಾನು ನನ್ನ ಕಣ್ಣರ ಅವನ ಕೆಟ್ಟ ಕೃತ್ಯಗಳನ್ನು ಎಷ್ಟೋ ಬಾರಿ ಕಂಡಿದ್ದೇನೆ. ಇಲ್ಲ ಇಲ್ಲ, ನನ್ನ ಚಂದ್ರ ಬಿಳಿ ಹಾಲಿನಷ್ಟೇ ಪರಿಶುದ್ಧ. ಮಂಜುಳಾ, ಬೆಳ್ಳಗಿದ್ದನ್ನೆಲ್ಲ ಹಾಲು ಎಂದು ನಂಬಿದರೆ ಬೆಳಗಾಗುವರಷ್ಟರಲ್ಲಿ ಈಗಿನ ಸೌಂದರ್ಯದ ಸಿರಿ ಸೂರ್ಯರಾದಿತು. ಎಚ್ಚರಿಕೆ. ಬಂಗಾರದಲ್ಲಿ ಕಸರುಂಟೆ, ಬಡವನಲ್ಲಿ ಮೋಸ ಉಂಟೆ. ಮೋಸ ವಂಚನೆ ಎಂಬುವುದು ಈ ಶ್ರೀಮಂತರ ಗುತ್ತಿಗೆ ನಲ್ಲ ಮಂಜುಳಾ. ನೋಡಿ, ನಾರಾಯಣ ಹಿಟ್ಟಿದ್ದನ್ನೆಲ್ಲ ಹೇಳಿ ಸಕಾಲದಲ್ಲಿ ಎಚ್ಚರಿಸುವೆ. ನಿನಗೆ ನನ್ನ ಮೇಲೆ ಅನುಮಾನವಿದ್ದರೆ ಇದಕ್ಕೆ ಪಟ್ಟ ಕೆಲವೊಂದಷ್ಟು ಸಾಕ್ಷಿಗಳನ್ನ ಕೂಡ ಒದಗಿಸುವೆ. ಇಲ್ಲ ಇಲ್ಲ, ನನ್ನ ಚಂದ್ರ ಅಂತವನಲ್ಲ, ಅವನು ಚಂದ್ರನಷ್ಟೇ ನಿರ್ಮಲ. ಆ ನಿರ್ಮಲ ಚಂದಿರನಲ್ಲೂ ಕಪ್ಪು ಕಲೆಗಳಿದೆ ಎಂಬುದನ್ನು ಹರೆಯಲಾರದ ಮಂಜುಳಾ. ನೀವೇನು ಹೇಳಿದ್ರು ನಾನು ಈ ಮಾತನ್ನು ನಂಬೋದಿಲ್ಲ. ನೀವು ನಂಬಿದರೆ ನನಗಾಗುವ ನಷ್ಟವೂ ಇಲ್ಲ, ನಂಬಿದರೆ ನನಗಾಗುವ ಲಾಭವೂ ಇಲ್ಲ. ಏನೋ ಮುಗ್ಧ
ಬಿಸಿ ಆಗ್ತಾ ಇದೆ, ನಾನು ಮನೆಗೆ ಹೋಗ್ತೀನಿ. ನೀವು ಬರ್ತೀರಾ? ಬರಲಾಗುವುದಿಲ್ಲ. ನಾ ಇನ್ನೂ ಬೇಟೆಯಾಡುವುದೇ ಮುಗಿದಿಲ್ಲ. ಯಾಕೆ ಇವತ್ತು ಯಾವ ಬೇಟೆಯೂ ಸಿಕ್ಕಿಲ್ವೇ? ಹಿಂದೂ ಇಲ್ಲಿಯ ಸಮೀಪದಲ್ಲಿ ಸುಂದರವಾದ ಜಿಂಕೆಯನ್ನೊಂದು ಕಂಡೆ. ಆ ಜಿಂಕೆಯನ್ನು ಕಂಡು ಕೋಟೆಯನ್ನು ಕೈಗೆತ್ತಿಕೊಂಡು ಗುರಿಯನ್ನಿಟ್ಟು ಗುಂಡಾಡುವಷ್ಟರಲ್ಲಿ ಆ ಜಿಂಕೆ ತಿರುಕನೊಬ್ಬ ಮುರುಕು ಬಾಣಕ್ಕೆ ಸಿಕ್ಕಿತು. ಅವನಿಂದ ಬಿಡಿಸಿಕೊಂಡು ಉಪಚರಿಸಿ ಹೊರ ಹಾಕಿದ್ದೇನೆ. ನೋಡೋಣ, ಬದುಕಿದರೆ ಹದರಣ ಚಿನ್ನದ, ಸತ್ತರೆ ಹದರ ದೇಹದ ಹೋರಾಟ. ಸರಿ ಬಿಡಿ, ಹಾಗಾದ್ರೆ ನೀವು ಉಪಚಾರಿಸಿ, ನಾನು ಬರ್ತೀನಿ. ಬಾಯ್. ಉಪಚರಿಸಬೇಕಂತೆ. ನನ್ನ ನುಡಿಗಳು ಈ ಹೆಣ್ಣು ಜಿಂಕೆ ಯಾವ ಕ್ಷಣದಲ್ಲಿ ಚಂದ್ರುವಿನ ಪರಿಶುದ್ಧ ಪ್ರೇಮವನ್ನು ಸಂದೇಶಿಸಿತು, ಆಗಲೇ ಈ ಹೆಣ್ಣು ನನ್ನ ಮನವು ಮಾತಿನಿಂದ ಉಪಚಾರ ಪಟ್ಟಂತೆ. ಇಷ್ಟನ್ನು ತಿಳಿಯದ ಈ ಶೆಟ್ಟಿಯ ಸಹೋದರಿ ನಿಜವಾಗಿಯೂ ಸೌಂದರ್ಯದ ಸಿರಿ. ಇವಳನ್ನು ಕಂಡಡೆಯ ನನ್ನೆದೆಯ ಕಾಮದ ಮಿಡಿನಾಗರ ಎಡ ಎತ್ತಿ ತಲೆಯಾಡಿಸುತ್ತಲಿವೆ. ನಾನು ಮನಸ್ಸು ಮಾಡಿದರೆ ಇಂದ್ರನ ಅಮರವತಿ ಹರಗಿಣಿಯರಾದ ರಂಬೆ ಊರ್ವಶಿ ಮೇನಕೆಯರ ಬಂದು ನಾಟ್ಯ ಮಾಡುತ್ತಿರುವಾಗ ಈ ಮತಿಯಿಲ್ಲದ ಹೆಣ್ಣು ನನ್ನ ಕೋಟೆಯ ಗುರಿಗೆ ಸಿಲುಕಲಾರಳೆ. ನೋ ನೋ. ನನ್ನ ಗುರಿಗೆ ಸಿಕ್ಕಲಿರುವ ಈ ಹಕ್ಕಿಯನ್ನು ನನ್ನ ಪಕ್ಕವ ತೋಟಕ್ಕೆಯಲ್ಲಿ ಹಾಕಿಕೊಳ್ಳಲೇಬೇಕು. ಅಂದಾಗಲೇ ನನ್ನ ಈ ನಾಗರಾಜನಿಗೆ ಮನುಷ್ಯತಿ.
ಸತ್ಯ ಶಿಲೆಗಳಲ್ಲಿ ಇಲ್ಲ. ಇಂಥ ಬಲೆ ಇಲ್ಲ ವಸ್ತುಗಳನ್ನು ಕೊಳ್ಳೆ ಹೊಡ ಮೋಡ ಗ್ರಾಹಕವನ್ನು ನಾನಲ್ಲ. ಧರ್ಮಗಳನ್ನು ಮತಿಗಿರಿಸಿ ಬಲದಿಂದ ಸಮಾಜದಿಂದ ಸುಖ ಸಂಸಾರ ಕೊಳ್ಳೆ ಹೊಡುವ ಅಕ್ರಮಕಾರನ ನಾನು. ಉಜಿಮೆ ದೇವರಂತ ಹರಿದು ಸತ್ಯಗಳಂತ ದುಡಿದು ಜೇನಿನಂತ ಮದಿವೆಂಬ ಸಂಪತ್ತನ್ನು ಹರಿಸಿ ಅವಿವೇಕಿಗಳನ್ನು ಸಟ್ಟನ್ನು ಅಪರಿಸ ಸುಖವನ್ನು ಸೇರಿಸುವ ಸುಖವಾಗಿ ನಾನು. ಪಳಗಿನ ಹುಲಿಯ ಮುಂದೆ ಬಿಡಾಡಿನ ಕೈ ಕಳೆದ್ವಿ. ಏ ಹುಚ್ಚ, ನೀನ್ ಎಂತ ಗುರುಗಳ ಇದ್ದೆ ಕಲಿತೀವೋ ಅಂತ ಗುರುಗಳಿಗೆ ಜಗದ್ಗುರು ನಾನು. ನನ್ನಂತವನು ಬ್ಯಾಗ್ದೇನ ಅಪರಿಸ ಪ್ರಯತ್ನಿಸ ಬಂದಿಯಲ್ಲ, ನೀನು ಎಂತ ಕಡಿಮನು, ಎಂತ ಕರಿಮನು. ಯಾವ ಜಂಬದ ಜಗದ್ಗುರು ಆದರೆ ನನಗೇನು? ನಾನು ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿತ ಏಕಲವಾದ ಹಾಗೆ. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯದೇನೆ ಇದೆ. ಈಗ ನೀನು ಬಚಾವಾಗಿದ್ಯಾ? ಹಿಂದಲ್ಲ ನಾಳೆ ನಿನ್ನ ಅಪಹರಿಸಲು ಪಾಕಿಟಲ್ಲಿ ಬಿಡುವುದೇ ಇಲ್ಲ, ಜ್ಞಾಪಕದಲ್ಲಿಟ್ಟುಕೋ. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯ ಧೈರ್ಯ ಇದೆ. ಹುಲಿಯ ಧೈರ್ಯ ಇರುವುದು, ನರಿಯ ಜಾಣತನ ಇರುವುದು, ಆದರೆ ಕೆಲಸ ಮಾತ್ರ ಕಳ್ಳ ಬೆಕ್ಕಿನದರೆ. ಚಂಬೂಟದ ಜೊತೆಗೆ ಜಾಣತನವು ಜಾಗೃತವಾಗಿದೆ. ಹುಲಿಯ ಧೈರ್ಯ ಇರುವುದು, ನರಿಯ ಜಾಣತನ ಇರುವುದು, ಆದರೆ ಕೆಲಸ ಮಾತ್ರ ಕಳ್ಳ ಬೆಕ್ಕಿನದರೆ ಆಗಿದೆ. ಹಾಗಾದರೆ ನಿನ್ನನ್ನು ಕುರಿಯ ಹಿಂಡನ್ನು ಆಳೆಂದು ತೋಳದಂತೆ ತಿಳಿಯಲು ಒಂದು ತೋಳದಿಂದ ಹಿಂಡನ್ನು ಹಾರಿಸದೆ ಇನ್ನೊಂದು ಶಕ್ತಿಯನ್ನು ಪ್ರಾಣ ಜೊತೆಗೂಡಿದರೆ ಅದು ಹಿಂಡನ್ನು ಹಾರಿಸದೆ ಮಗ ಕಷ್ಟವಲ್ಲ. ನೋಡಿ ಮಿಸ್ಟರ್, ನಿನ್ನ ಸಹಾಯ ಹೆಚ್ಚಿಸಲು. ನೋಡಿ ಮಿಸ್ಟರ್, ಮುಚ್ಚಿಟ್ಟು ಮಾತಾಡುವ ಅಭ್ಯಾಸ ನನಗಿಲ್ಲ. ಇನ್ನೊಬ್ಬರ ಅಧೀನದಲ್ಲಿ ಇರಲು ಮೊದಲೇ ಇಷ್ಟವಿಲ್ಲ. ಕದ್ದ ಹಣ್ಣಿನಿಂದ ಭೀಮಪಾಲು ಸರಿ ಬಾಗದರೆ ಆಯ್ತು, ಅದನ್ನೆಷ್ಟು ಫಸ್ಟ್ ನೆರೆ ಬರೆದಿಲ್ಲ. ಒಟ್ಟಾರೆ ನಮ್ಮ ಹೋಸಂತ್ರಗಳು ಉಪದೇಶಿಸಿದ್ರೆ ಆಯ್ತು. ಇಷ್ಟೇ ನಮ್ಮ ಕರಾರು ಕಂಡೀಷನ್. ನಾನೇನು ನಿಮ್ಮಲ್ಲಿ ಸೇರಿವೆ? ಹಾಗಾದರೆ ಭಾಗದ ವಿಷಯದಲ್ಲಿ ಮಾತ್ರ ಸಮಾನಾಗಿರಬೇಕು. ಏಕೆಂದರೆ ನೀವು ಹಾಲೆರೆದರೆ ನಾ ಜೇನ ಇರಿವೆ, ವಿಷದರೆದರೆ ವಿಷದ ಕಡಲಲಾಕಿವೆ. ನಿನ್ನ ಹೆಸರೇನು? ಚಾಣಕ್ಯನೆಂದು. ನಿನ್ನ ಚಾಣಾಕ್ಷರ ತೋರಿಸಲೇನು ಚಾಣಕ್ಯನೆಂದು? ನಿನ್ನನ್ನೆಂದು ಕರೆಯುವುದುಂಟು, ರಘು ಎಂದು. ಈ ಬೂದ ಪರಚಂದ ನಿನ್ನ ಅರಕತಳೆಯನ್ನು ಚಾಣಕ್ಯ. ಅರ್ಹತೆ ಕೊಳುವಿನಿಂದ ಹಿಡಿದು ಕೊಲೆ ಮಾಡುವ ಸರಿಯಾದ ಅರ್ಹತೆ ಚಾಣಕ್ಯ. ಈ ಊರಾಚೆ ಒಂದು ಹಾಳು ಕೊಟ್ಟಿದೆ, ಅದರ ನಡುವೆ ಒಂದು ಸುಂದರವಾದ ಒಂದು ಅರಮನೆ ಇದೆ. ಅಲ್ಲಿ ನಮ್ಮಂತ ಗುಂಡ ರಕ್ಷಕರು ನಾಗರಾಜೆಂದರೆ ಅವರು ಈ ಸಮಾಜದಲ್ಲಿ ರಾಜಮಂತರು. ಅವರು ನಿಶ್ಚಿತ ಕಾರ್ಯಕ್ಕೆ ಕ್ಷಣ ಮಾತ್ರ ನೆರವೇರುತ್ತದೆ. ಆ ವ್ಯಕ್ತಿಗೆ ಹೆಣ್ಣಿನ ಚಪಲ, ನಮಗೆ
ಹಣದ ಚಫಲ ಅರ್ಥವಾಯ್ತೆಂದು ಕ್ಷಣಕ್ಕೆ ಅವರ ಕಾರ್ಯಕ್ಕೆ ನಾವು ಬೇಕು, ನಮ್ಮ ಕಾರ್ಯಕ್ಕೆ ಅವರ ರಕ್ಷಣೆ ಬೇಕು. ನಾನಿನ್ನ ಮಧ್ಯರಾತ್ರಿ ಕಾಯ್ತು, ನಾನಿನ್ನ ಬರುವೆ. ಗುಡ್ ಬಾಯ್. ಹೋಗು ಮುಟ್ಟಾಳ ಹೋಗು. ನನ್ನ ಈ ಚಾಣಾಕ್ಷತನದ ಚಕ್ರದಲ್ಲಿ ನೀನೇಕೆ ನಿನ್ನ ಒಡೆಯನಾಗಿ ಸಿಲುಕಲೇಬೇಕು. ಜೀವನ ರಕ್ಷಕ ನಾಗರಾಜನಂತೆ ಅವನಿಗೆ ಹೇಗಿನ ಚಪಲವಂತೆ. ಈ ಚಪಲವ ತಾಕುವ ಉದ್ದೇಶ ಕೈಗೂಡಲು ನನ್ನ ದೇಹ ಸುಖಕ್ಕಾಗಿ ಅಪಹರಿಸ ತಂದ ಲಾವಣ್ಯ ಇಲ್ಲಿಯೂ ನಮ್ಮ ಉದ್ದೇಶ ಈಡೇರಿದೆ ಎಂದು ಕಾಣಿಸುತ್ತದೆ. ಆದಷ್ಟು ಬೇಗನೆ ನನ್ನ ಉದ್ದೇಶ ಇಷ್ಟು ಬೇಗನೆ ನೆರವೇರಿಸುವುದು ನನ್ನ ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಒತ್ತು ನೋಡಿ ರಘು ಎಂಬ ಮೂಢ ಕತ್ತಲ ಕತ್ತರಿಸಲ್ಪಡುವಂತ ಲೆಕ್ಕ ಪೆಟ್ಟನೆ ಕೊಟ್ಟು ಹುಟ್ಟಿನ ಹಣ್ಣವನ್ನು ಏರಿಸಿ ಮತ್ತೆ ಇರುವ ಸೌಂದರ್ಯವನ್ನೊಂದಿರುವ ಲಾವಣ್ಣನ ಸುತ್ತು ಹೊಲದಲ್ಲಿ ನಾಗರಾಜನಿಗೆ ಮುಟ್ಟಿನ ಮಾಯನ ಸುರಿಸಿ ಬೀಜವ ಬಿಟ್ಟು ಮನಸ್ಸಿನ ಸಂಪತ್ತನ್ನು ಒಯ್ದಿದ್ದರೆ ಚಾಣಕ್ಯ ಮತ್ತೆ ಚಾಣಕ್ಯರಲ್ಲ. क्या हुआ? सुबह से शाम तक इस गौ का एक एक दरोट काट काट करे तो मेरे कपड़े का टुकड़ा गुड़िया बना लगती. इस गौ का ಹೆಣ್ಮಕ್ಳು ಸಾರಿ ತುಡ್ತಾರ ಕ್ಯಾ ಇಲ್ಲ ನಮಗೂ ಕೊಲೆ ಮಾಲು. इधर एक सूरत लड़की ಅದಕ್ಕಾದ್ರೂ ಪೂಸ್ತಾ ಬಂದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಟ 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 ಪಟ
ಗಿಟ್ಟುರುದು ಬೋಸುರ್ ಇವ್ರ ಅಮ್ಮನ ಒಯ್ದ ಗುಮ್ಮ. ನಿಮ್ಮ ಅವನು ಅಲ್ಲ, ಹೆಸರು ಅನ್ನೋ ಈ ಪದಕ್ಕ ಬಸರ ಅಂತ ಹೇಳಿ ಅಪ್ಪ ಪದ ಬೊಗಳಕತ್ತಿಯಲ್ಲ ಇಷ್ಟ ಮಂದ್ಯಾಗ. ಹೆಸರು ಸಾಬ ಹೆಸರು ಅನ್ನೋದಕ್ಕ ನನ್ನ ಹೆಸರು ಕೇಳಕತ್ತೀಯ? ಹಿರಿಯರು ಎಲ್ಲಾರು ಕಲ್ತು ನನಗಿಟ್ಟ ಹೆಸರು ರತ್ನ. रातीदू अम्मा देखो रातीदू अम्मा निमू के गोमे ಹೆಣ್ಣು ಜನ ಸಾಡಿ ತುಡ್ತಾರ ಕ್ಯಾ ಇಲ್ಲ? ಯಾಕೋ ಹೆಂಗ ಕಾಣಕತ್ತೈತಿ ಕಪ್ಪಿ? ಸರ್ಕ ಮಾಡ್ಕೊಂಡು ಹರಕ ಮಾತಲ್ಲೇ ಮುರುಕು ಮಾಡ್ಕೊಂಡು ಮನಿ ಮುರುಕ ಕೆಲಸ ಮಾಡ್ಬೇಕಂತ ಮಾಡಿ ಏನು? ಯಾಕ ನಿನ್ನ ಕಣ್ಣಿನ ಹಂಗೆ ಬತ್ತಲೆ ಹಾಕಾಡ್ದಂಗ ಕಾಣಕತ್ತೀವ? ಐಸಾ ನೈ ಹೆಣ್ಗುಮ್ಮ. ಏನು? ಅರೇ ಸಿಟ್ಟಿಗೇರಿ ಬೇಡ ರಾಡಿದು ಅಮ್ಮ. ಇವ್ ಒಯ್ದ್ರ ಹೆಣ ಎತ್ತಲಿ ಇದ್ರ ಪುಣ್ಯಾಗಿಟ್ಟು ಕುಣ್ಕೋತ ಬರ್ಲಿ. ರತ್ನಮ್ಮನ ಒಯ್ದು ರಾಡಿ ಮಾಡಿ ಇಡಾಕತ್ತಾನಲ್ಲಿ. ಯವ್ವ ನಿನಗೆ ಹೆಂಗ ಅನ್ಸಾಕತ್ತೈತಿ? ಅದು ರಾಡಿ ಇತ್ತು ಅಮ್ಮ ಅಲ್ಲ, ರತ್ನಮ್ಮ ಅಂತಾನು. ಅರೇ ಮಾಫ್ ಕರು, ನಮ್ದು ಭಾಷೆ ಐಸಿ ಕ್ಯಾ ಕರು? देखो ರತ್ನಮ್ಮಂದು ಅಮ್ಮಂದು ಅಮ್ಮ. ನಿಮ್ಮ ಅಮ್ಮಂದು ಅಮ್ಮ. साड़ी साड़ी पेपर कैले ತಂದಿ ಖರೀದಿ करते क्या बहुत अच्छा है. ಅಂದ್ರೆ ನೀವು ಸೀರೆ ವ್ಯಾಪಾರ ಮಾಡಾಕ ಬರ್ತೀರಿ? ಹಂಗಾದ್ರ ನನಗೂ ಒಂದು ಸೀರೆ ಬೇಕಾಗಿತ್ತು. ಒಳಗೆ ಇಟ್ಟಿರಲ್ಲ ಒಂದು ಚಲೋ ಸೀರೆ ಇದ್ರೆ. अरे साड़ी ಒಳಗೆ क्या ಚೋಲು ಒಳಗೂ ಇಟ್ಟೈತಿ. देखो ರತ್ನಮ್ಮದು ಅಮ್ಮ, ಇದು ಹಾಯ್ ಮೇರಿ ಮೊಹಮ್ಮದ್. ಹಿಡ್ಕೋ ಸ್ವಲ್ಪ. ಯಾವ್ದದು? ಹಾಯ್ ಮೇರಿ ಮೊಹಮ್ಮದ್. ನನ್ ಚಂದಿಂದ ಅರೇ ಅದು ನಮ್ಮ ಭಾಷೆ ಇದಕ್ಕೆ ಬರೋದು. ಇದು ಹಾಯ್ ಮೇರಿ ಮೊಹಮ್ಮದ್. ಹೈ ಮೇರಿ ಮೊಹಬ್ಬತ್ತ. ಇದು ಮೇರಿ ತಾಜ್ ಮಹಲ್. ಇದು ನಿಮ್ಮಕ್ಕೆ ಸಾಮೆ ಇರೋದು. ಅಲ್ಲಿ ಕಾಣಕಂತವಲ್ಲ ಬಂಗಾರದ ಗುಡಿ. ಬಂಗಾರದ ಗುಡಿಯ? ಆ, ಬಂಗಾರದ ಗುಡಿ ಅಲ್ಲ, ಬಂಗಾರ ಬೇಟೆ. ಆ ಬಂಗಾರ ಬೇಟಿ. ಇದು ನಿಮ್ಮ ನಮಗೆ ಏಕ್ ಮಿನರ್ ಸಾರಿಯೇ. ಈ ಏಕ್ ಮೀಟರ್ ಸೀರೆ ಸ್ವಲ್ಪ ನೋಡಾಕ ಚಲೋ ಐತಿ. ನನಗ ಇದ ಇರ್ಲಪ್ಪ, ಇವೆಲ್ಲ ಬೇಡ. ಇವೆಲ್ಲ ಆಮೇಲೆ ಇದ್ರದ ಸ್ವಲ್ಪ ದಾಮ್ ರೇಟ್. इसका पैसे ಹಾ 200 ಬಳೆ ತೋ 200 ರೂಪಾಯಿ. ಬಾಳ ತುಟ್ಟಾತಪ್ಪ ಇದು ರೇಟ್. ಸ್ವಲ್ಪ ಕಡಿಮೆ ರೇಟ್ ಇದ್ದಿದ್ದು ಕೊಡಲ್ಲ. क्या रत्नमंदो अम्मा? ನಿಮ್ಮ ಮೌದಮ್ಮ. हम पहले तुम्हारे दुल्हन मोरी देखता वो 50 ರೂಪಾಯಿ कम बोले. ಇರ್ಲಿ, ಇದ್ರ ಜೊತೆಗೆ ಒಂದು ಚಲೋ ಚೋಲಿ ತೆಗಿ. चोली देखो रत्नमंदो अम्मंदो अम्मा. ಇದನ್ನ तुम एक बार ತುಟ್ಕೊಂಡು ತಿರುಗಾಡಿದ್ರೆ ಇಲ್ಲಿ ಕುಂತಿದ್ದಾರಲ್ಲ ದಿನಕ ಹುಡುಗರೆಲ್ಲ ಅಲ್ಲಿಗ ಕೈ ಎತ್ತ ಕುಂತಾವ ನೋಡಿ. ತೊಂಗಿ ತೊಂಗಿ ದೇವ್ತಾವ್. ಇದು ಚಲೋ ಐತಿ. ಮತ್ತೆ ಇದ್ರದ್ದು ದಾಮು? इसका पैसे 18 ರೂಪಾಯಿ. ಹಂಗಂದ್ರ 18 ರೂಪಾಯಿ. 8 ಯಾಕೆ 16 ಹಿಡಿತೀನಿ ತಗೋ. 16 ರೂಪಾಯಿ ಅನ್ನಾಗತ್ತಿ. ಅಂದ್ರೆ ನೀ 18 ಅನ್ನಾಗತ್ತಿ. ಬಾಳ ಆಗತ್ತ, ಒಂದ್ 16 ರೂಪಾಯಿ ಮಾಡ್ಕೊಡು. अरे कैसे ಕೊಡ್ಲಿ रत्नमंदो अम्मा? हम पहले हम क्या तो मिले तो चोली में मिलता. ಇದೆಲ್ಲ ಬೇಡಪ್ಪ. ಈಗ ನೀಗ ಕೊಡ್ತೀಯೋ ಇಲ್ಲೋ? अरे ಸಿಟಿಗೇರು ಬೇಡ, ತಗೋ ತಗೋ. ತಿರ್ಕ್ಯಾವನ್ನ ಹಂಗ ಒಂದು ಚಲೋ ಒಳಗ್ ಹಾಕೋ ಲಂಗ ಇದ್ರೆ ಕೊಡು. ಸಾರಿ ಒಳಗಿಂದ देखो रत्नम्मा, इसका पैसे 25 ರೂಪಾಯಿ. 25 ರೂಪಾಯಿ. 25 ರೂಪಾಯಿ? ಅಲ್ಲ, ಇಷ್ಟೆಲ್ಲ ನಿನ್ನ ಕಡೆನೆ ಖರೀದಿ ಮಾಡೀನಿ, ಆದ್ರೆ ಒಂದಕ್ಕೂ ಕಡಿಮೆ ರೇಟ್ ಹಚ್ಚುವಲ್ಲ ನೀ.
ಐತಿ ಬಾಳ ಒಂದು 15 ರೂಪಾಯಿ ಕೊಡ್ತೀಯ अरे क्या रकम अम्मा बार बार चौकसी हम साड़ी ಒಳಗ ಹೆಲೆಡೆ ಬಿಟ್ಟೆ हम ಚೋಳಿ ಒಳಗ ಹೇ ಈ ಲಂಗಾದೊಳಗ ಏನ್ ಇಡುವಲ್ಲ ಮಾಡಿ ಗಿಟ್ಟದು ನೋಡ್ ಸಾಬ ಕುಬಸಾದಾಗ 2 ಬಿಟ್ಟಿ ಸೀರೆಯಾಗ 1 ಬಿಟ್ಟಿ ಅದು ನನಗೆ ಏನ್ ಬೇಡ ಬಿಡಂಗಿದ್ರ ಲಂಗಾದಾಗ ಬಿಡ ಲಂಗಾದಾಗ ಬಿಡ್ತಿ ಇಲ್ಲ ಅಟ್ಟಾಗ ಈ ಲಂಗಾದಾಗ ಬಿಡಂತಾಳ ಅಮರ ಬಾಸಿ ಹೇ ಅಲ್ಲ ಹೆಚ್ಚಿನ ನೈವಿಯಾ ನೋಡು ನಾ ಹೆಚ್ಚಿಗೆ ಮಾತಾಡಂಗಿಲ್ಲ ಬಿಡಂಗಿದ್ರ ಲಂಗಾದಾಗ ಬಿಡು ಇಲ್ಲಾಂದ್ರೆ ತಗೋ ಇವೆಲ್ಲ ಅರೆ ಸಿಟ್ಟಿಗೆ ಏರಬೇಡ ಇನ್ನೊಂದ್ಸತ ಬಿಡ್ತೀನಿ ತಗೋ ತಗೋ ಫಿರ್ ಕ್ಯಾ ಹೋನಾ ನೆನಪಾತ ನನ್ನ ಗಂಡಗ ಒಂದು ಲುಂಗಿ ಇದೆ ಲುಂಗಿ ಇಲ್ಲ ಲುಂಗಿ ಒಳಗಿದ್ದು ಐತಿ ಕಡದಿ ಬೇಡ. ಅದು ನನ್ನ ಗಂಡಗ ನಾ ಮಣ್ಣಿನ ತಂದು ಕೊಟ್ಟಿನ ಅದೆಲ್ಲ ಒಳಗ್ ಹಾಕೋದು ಐತಿ ನನ್ನ ಐತಿ ನೋಡ ಇದ್ರದ್ದೆಲ್ಲ ರೊಕ್ಕ ನೋಡಿಲಿ ಸಂಜೆ ಮುಂದೆ ಮನಿ ಕಡೆಗೆ ಬಾ ಮನಿ ಕಡೆ ಬಂದು ತಗೊಂಡ್ ಹೋಗು ನಮ್ಮ ಮನಿ ನಿನಗೆ ಗೊತ್ತಿಲ್ಲ ಹೇಳಿ ಕೇಳು ಇಲ್ಲಿ ಊರಾಗ ಯಾರು ಬಂದ್ರು ಶೆಟ್ರ ಮನಿ ಎಲ್ಲ ಐತ್ರಿ ಅಂತ ಕೇಳಿದ್ರೆ ಯಾ ಅಲ್ಲ ಸಂಜೆಗೆ ಬಂದು ತಗೊಂಡ್ ಹೋಗು ಹಂಗೆ ಆಗ್ಲಿ ಬಾಯ್ ಇಷ್ಟೆಲ್ಲ ದಾರಿ ಮಾಡಿ ಹಂಗೆ ಹೋದ್ರೆ ಹಂಗ ಥೋಡ ದಿಲ್ ಕುಸ್ಕರೋ ಖುಷಿ ಮಾಡ್ಲಾರ್ದ ಈ ನಮ್ಮನೆ ಉದುರ್ಸ್ಕೊಳಕತ್ತಿ ಇನ್ನು ಖುಷಿ ಮಾಡಿದ್ರೆ ನಿನ್ನ ಹಣೆ ಬರಂಗಿರ್ಲಿಲ್ಲ ಸಮಾಧಾನ ಅಂತೂ ನಾನು ಹುಡುಕೋತಲ್ಲ ಈ ಬಟ್ಟೆ ಮಾರೋ ವೇಷದಲ್ಲಿ ಪತ್ತಚ್ಚಿದ್ದಾಯ್ತು. ಬೆಂಗಳೂರು ಮೈಸೂರು ಅನೇಕ ಸ್ಥಳಗಳನ್ನು ಮಾಡಿ ಆ ಚಾಣಕ್ಯನ ಮೂಲಕ ಜೈಲಿನಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಅವನನ್ನು ನಾನು ಅರೆಸ್ಟ್ ಮಾಡಿದ್ದ ದೇಶಕ್ಕಾಗಿ ಆ ಪಾಪಿ ನನ್ನ ತಾಯಿನ ಕೊಂದು ನನ್ನ ತಂಗಿ ಲಾವಣ್ಯನು ಅಪಹರಿಸಿಕೊಂಡು ಬಂದಿದ್ದಾನೆ. ಆ ನೀಚನ ಕುಡಿಯುವ ಕೆಲಸವನ್ನು ಬಯಲು ಮಾಡಿ ನನ್ನ ತಂಗಿ ಲಾವಣ್ಯನ್ನು ಕರೆದೊಯ್ಯಬೇಕು. ಅಲ್ಲಿಯವರೆಗೂ ಬೇರೆ ಬೇರೆ ವೇಷದಲ್ಲಿ
ಯಾರಲ್ಲಿಯಾದರೂ ನೌಕರಿ ಹಬ್ಬದಲ್ಲಿ ಇಲ್ಲಿರಬೇಕು. ಯಾರಿಗೂ ಅನುಮಾನ ಬರದಂತೆ ಅವನು ಕೊಲೆಗಾರ ಚಾರಿಕರಿದ್ದರೆ ನಾನು CID ರಾಜನಾಗಿರುವೆ. ಒಬ್ಬಾಯ್ ಅಣ್ಣ ಅಣ್ಣ ಬಾ ವಿಜಯ್, ಆತುರದಿಂದ ಆಗಮಿಸಿದ ವಿಷಯವೇನು? ಅಣ್ಣ ನಾನು ಮದುವೆಯಾಗುವುದಕ್ಕೆ ಬಯಸುತ್ತಿರುವೆ ಅಣ್ಣ. ವಿಜಯ್, ಈ ಸಂತೋಷದ ಸಿಹಿಯನ್ನೇಳಲು ಇನ್ನೇಕೆ ಸಂಕೋಚ? ನಮ್ಮ ರಾಜ್ಯ ಮನತನಕ್ಕೆ ಸರಿದೂಗುವ ಮನತನದಲ್ಲಿ ನಿನಗೊಪ್ಪಿಗೆಯಾದ ಕನ್ಯೆಯನ್ನು ತಂದು ಮದುವೆ ಮುಗಿಸೋಣ, ಆಯ್ತೇ? ವಿಷಯ ಬೇರೆಯೊಂದಿಗೆ ಅಣ್ಣ. ನಾನು ಹಣದಿಂದೊಂದು ಕನ್ಯೆಯನ್ನು ಆರಿಸದೆ ಗುಣದಿಂದೊಂದು ವಧುವನನ್ನು ಆರಿಸಿದ್ದೇನಣ್ಣ. ಬಡವರ ಹುಡುಗಿ ನಡೆ ನುಡಿಯಲ್ಲಿ ಅಪ್ಪಟ ಅಪರಂಜ. ನಿನ್ನ ಮನವನ್ನರಿಸಿದ ಪುಷ್ಪ ಯಾವುದೆಂದು ನಾ ತಿಳಿಯಬಹುದೇ? ಕಮಲವನ್ನ ಕಮಲಳು ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದು ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನವನ್ನು ಅರಳಿಸಿದ ಕಮಲ. ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡಲುತ್ತಿರುವ ಕಮಲಳನ್ನ ಕಮಲಳು. ನಿನ್ನ ಮಾತಿನ ಅರ್ಥ? ನನ್ನ ಬಾಲ್ಯ ಸ್ನೇಹಿತನಾದ ಚಂದ್ರಣ್ಣನ ತಂಗಿ ಕಮಲ, ನಿನ್ನ ಬಾಲ್ಯ ಸ್ನೇಹಿತನಾದ ರಘುವೀರನ ಸೋದರಿ ಕಮಲ. ಓಹೋ, ಒಂದೊತ್ತಿನ ತುತ್ತಿಗಾಗಿ ಕತ್ತೆಯಂತೆ ದುಡಿಯುತ್ತಿರುವ ಚಂದ್ರನ ತಂಗಿ ಕಮಲೆ, ದುಡಿಯಲಾಗದೆ ನಾಯಿಯಂತೆ ಹಿಡಿ ಅನ್ನಕ್ಕಾಗಿ ನನ್ನ ಆಶ್ರಯಿಸಿದ ರಘುವಿನ ಸಹೋದರಿ ಕಮಲೆ. ಹೌದಣ್ಣ, ಲಕ್ಷ್ಮಿ ಎಂದೋಚಿತರಾಗಿ ಬಡವರೆಂಬ ಕಾರಣದ ಕೆಸರಿನಲ್ಲಿ ಸಿಲುಕಿ ಹೊರ ಬರಲು ಒದ್ದಾಡುತ್ತಿರುವ ಚಿನ್ನದ ಕಮಲ. ಜಾಣ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಗಾಳ. ವಿಜಯ್, ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಯೌವನವನ್ನು ಹೊರಳಿಸಿ ಈ ಮನೆಯ ಸಿರಿ ಮೋಹಿಸಿ ಮೋಸದ ಪ್ರೇಮ ಜಾಣಗಳನ್ನು ಬಿಟ್ಟಿದ್ದಾಳೆ ಆ ಕಪಟ ವೇಷದ ಕಮಲೆ. ಇಂಥ ಹುಚ್ಚು ವಿಚಾರಿಗಳಿಗೆ ಬೆಲೆ ಕೊಡುವುದನ್ನು ಬಿಟ್ಟು ಬಿಡು. ನಿನಗನುರೂಪವಾದ ಕನ್ಯೆಯರ ಒಳ್ಳೆಯ ಮನತನದಲ್ಲಿ ನೋಡೋಣ, ಆಯ್ತೆ? ಇಲ್ವನ ಇಲ್ವಾ? ಸರ್ವ ವಿಧಾನದಲ್ಲಿ ಅಕ್ಕಶಾಲನಂತ ಪರಿಚಯ ಬರೆದು ಪುಟ ಕೆತ್ತಿದ ಕಲ್ಮಶವಿಲ್ಲದೆ ಬೆಳೆಸಿದ ಚಿಕ್ಕ ಚೊಕ್ಕ ಚಿನ್ನವಿದು. ಚಿನ್ನ ಗಟ್ಟಿ ವಜ್ರವನ್ನೇ ಕೊಳ್ಳುವ ಶಕ್ತಿ ಇಳು ನಮಗೇಕೆ ಬೇಕೋ ತುಕ್ಕು ಹಿಡಿದಿರುವ ಕಬ್ಬಿಣದ ಸಹವಾಸ. ವಿಜಯ್, ನಿಜವಾಗಿಯೂ ನೀನೇ ಹೆಚ್ಚಿಸಿ ಹೇಳು. ಹೌದಣ್ಣ, ನಾನು ಅವಳನ್ನು ಮನಸಾರ ಮೆಚ್ಚಿ ನನ್ನ ಮನದ ಆಗಾಳದಲ್ಲಿ ಅಡಗಿಡಲು ಮಾತು ಕೊಟ್ಟದ್ದಾಯಿತು. ಈ ಕುಬೇರನ ಆಕಾರದಲ್ಲಿ ಅಡಿಯುಡಿ ಯೋಗ್ಯತೆ ಆ ಬಡ ವಿಕಾರಿಗಳು ಒಂದಷ್ಟಕ್ಕಾದರೂ ಇದೆಯೇ? ವಿಜಯ್, ನಿಜವಾಗಿಯೂ ನೀನೇ ಯೋಚಿಸಿ ಹೇಳು. ನಮ್ಮ ರಾಜ್ಯ ಅಂತಸ್ತಿಗೆ ತಕ್ಕಂತ ನಡೆದುಕೊಳ್ಳುವ ನೈಪುಣ್ಯತೆ ಆ ದರಿದ್ರ ಕಣ್ಣಿಗೆ ಬಂದಿದೆ. ಅಣ್ಣ ಇರದಿರಬಹುದು, ಆದರೆ ನಾನು ಮಾತು ಕೊಟ್ಟಿದ್ದು ತಪ್ಪಲಿಷ್ಟವಲ್ಲವೇ? ಕೊಟ್ಟ ಮಾತನ್ನು ನಡೆಸಿಕೊಡಲು ನೀನೇನು ರಾಜ್ಯ ಬಿಟ್ಟ ಸತ್ಯ ಹರಿಶ್ಚಂದ್ರನು? ಏನೋ
ಬುದ್ಧಿಮಂದನಾಗಿ ಮಾತು ಕೊಟ್ಟಿರಬಹುದು. ಮಾತು ಕೊಟ್ಟ ಮಾತ್ರಕ್ಕೆ ಅವಳನ್ನು ವಿವಾಹಬೇಕೆಂಬ ಕಾನೂನು ಏನಾದರೂ ಇದೆಯೇ? ವಿಜಯ್, ನಿಜವಾಗಿಯೂ ನೀನೇ ಯೋಚಿಸಿ ಹೇಳು. ನಮ್ಮ ರಾಜ್ಯ ಅಂತಸ್ತಿಗೆ ತಕ್ಕಂತೆ ನಡೆದುಕೊಳ್ಳುವ ನೈಪುಣ್ಯತೆ ಆ ದರಿದ್ರ ಕಣ್ಣಿಗೆ ಬಂದಿದೆ. ಅಂತಸ್ತು ಅಂತಸ್ತು ಎಂದು ಅಂತಸ್ತಿನವನ್ನು ಶೀಘ್ರವನ್ನೇ ಏರಿಕೊಳ್ತೀವಿ ಅಣ್ಣ. ಮನಸ್ಸು ಮನುಷ್ಯರ ಅಂತಸ್ತನ್ನು ನೋಡಿ ಅಣ್ಣ. ನೀತಿ ನಡವಳಿಕೆ ಸರಿತೂಗದಿದ್ದರೆ ಏನಾಯ್ತು? ಒಮ್ಮೆ ಇಲ್ಲಿ ಹಣದ ಹರವಿನ ನಿನ್ನ ಅಂತಸ್ತವನ್ನ ಏಕೆ ನೋಡಿವಣ್ಣ? ಗುಣವನ್ನು ನೋಡೋಣ. ಗುಣದ ಶಂಕದ ಹಾಗೆ ಬೆಂಕಿಯೊಳಕ್ಕೆ ಅದೆಷ್ಟು ಕಾಣಿಸಿದರೂ ಅದರ ಬೆಳಕು ಬದಲಾಗದಣ್ಣ. ನಿನ್ನ ಅದೇ ಹಣದ ಕಾಗದ ನೋಟು ಕಟ್ಟು ನೋಟನ್ನು ಹಾಕಿ ನೋಡು. ನಂತರ ನಿನಗೆ ಸಿಗುವುದು ಬದಿ ಬೂದಿ ಮಾತ್ರ. ನೀನೇಕಣ್ಣ ಅಂತ ಬೂದಿಯ ಮರವಾಗಿರೋಣ. ವಿಜಯ್, ಸಾಕು ನಿಲ್ಲಿಸೋ ನಿನ್ನ ವೇದಾಂತವನ್ನು. ಯಾವದನ್ನ ವೇದಾಂತ? ಬೆಳಗ್ಗೆ ಎದ್ದೊಡನೆ ನೆನೆಯುವುದೇ ಶಿವನನ್ನೇ. ಅವನು ಸೃಷ್ಟಿಸಿದ ಹಣದ ಆಸೆ ಬಿರುಗಾಳಿಯಲ್ಲಿ ತೂರಿ ಹೋಗದೆ ವೇದಾಂತ. ಬೆಳಗ್ಗೆ ಎದ್ದೊಡನೆ ನೆನೆಯುವುದೇ ಶಿವನನ್ನೇ. ಹಣದ ಕಾಗದವನ್ನು ಸುಟ್ಟು ಅದರ ಮೈಗೆ ಬೂಳಿ ಹತ್ತಿದಾಗ, ಗುಣದ ಶಂಖವನ್ನು ಊದಿ ಹತ್ತಿದಾಗ ಅವನು ಸೃಷ್ಟಿಸಿದ ಹುಲ್ಲು ಜೀವಕ್ಕೆ ಯಾಕಣ್ಣ ಹಣದ ಬಿರುಗಾಳಿಯಲ್ಲಿ ತೂರಿ ಹೋಗದೆ ತಂಗಾಳಿಯಲ್ಲಿ ತೇಲಾಡೋಣ ಬಾ. ವಿಜಯ್, ಸಿಟ್ಟು ಕೆಟ್ಟದಾಗಿ ಬೆಟ್ಟದೆಷ್ಟು ಬೆಳೆದರೂ ತಮ್ಮನೆಂಬ ಮಮತೆಯಿಂದ ತಡೆ ಹಿಡಿದು ಕೊನೆಯದಾಗಿ ಹೇಳು. ನನಗೆ ಈ ಸಂಬಂಧ ತಿಲ ಮಾತ್ರ ಇಷ್ಟವಿಲ್ಲ. ಒಂದು ಕಾಲಕ್ಕೆ ಈ ರಾಜ್ಯವನ್ನೇ ಆಳಿದ ರಾಜ ವಂಶಸ್ಥರು ನಾವು. ಒಬ್ಬ ಬಿಕಾರಿಯೊಂದಿಗೆ ಬೀಗತನ ಮಾಡಿ ಈ ಸಮಾಜ ನಗಪಾಟಲಿಗೆ ನಾನು ನೀಡಲಾಚಿಸುವುದಿಲ್ಲ. ನಿನ್ನ ಹಠವನ್ನು ಬಿಟ್ಟು ಹೂ ಎನ್ನುವುದಾದರೆ ಕಮಲೆಯ ಸೌಂದರ್ಯ 1000 ಪಟ್ಟು ಹೆಚ್ಚಿನ ಸುಂದರ ಸುಕುಮಾರಿಯನ್ನು ತಂದು ನಾನು ನಿನಗೆ ಮದುವೆ ಮಾಡಿಸುವೆ. ಚೆನ್ನಾಗಿ ವಿಚಾರಿಸಿ ನೋಡು. ನಮ್ಮಣ್ಣನಿಗೆ ಹುಚ್ಚು ಅತಿ ಹೆಚ್ಚಾಗಿದೆ. ಈ ವೇಳೆಯಲ್ಲಿ ವಿಚಾರಣೆಗೆ ಅವಕಾಶ ಕೊಡುವುದು ಬೇಡ. ಸಮಯ ನೋಡಿ ಇನ್ನೊಮ್ಮೆ ಮಾತನಾಡಿದರಾಯಿತು. ಆಗಲಣ್ಣ, ನಾನು ಹೇಳಿದ್ದನ್ನು ನೀನು ವಿಚಾರಿಸು. ನೀನು ಹೇಳಿದ್ದನ್ನು ನಾನು ವಿಚಾರಿಸೋಣ. ವಿಚಾರಿಸಬೇಕಂತ ರಾಜನ ವಿಚಾರಗಳು ಬದಲಾಗಬೇಕಾದರೆ ಸೂರ್ಯ ತಾನು ಹುಟ್ಟಿದ ದಿಕ್ಕನ್ನೇ ಬದಲಾಯಿಸಬೇಕಾಗಿತ್ತು. ಬಡ ಭಿಕಾರಿಗಳು ದುಡಿಯದೆ ಪ್ರೇಮದ ನಾಟಕವಾಡಿ ಹಣ ಗಳಿಸುವ ಸುಲಭ ಮಾರ್ಗವನ್ನು ಹುಡುಕುತ್ತಿದ್ದಾರೆ. ಬಾಲಕನ ಕೈಯಲ್ಲಿಯ ರೊಟ್ಟಿಯ ದೃಷ್ಟಿಸಿದ ಕಾಗೆಯೇ ಕಪ್ಪನ ರೊಟ್ಟಿಯನ್ನಾರಿಸುತ್ತದೆ. ಆದರೆ ನಾನು ಮಾತ್ರ ವಿಜಯನಂತೆ ಬಾಲಕನಲ್ಲ. ಒಟ್ಟಿಗಾಗಿ ಕಾಗೆ ಸಟ್ಟನ್ನೇ ಆರುವ ಮೊದಲು ಗಟ್ಟಿಯ ಮಾಂಸದ ತುಣುಕೊಂದನ್ನೆಸೆಯುವ ಜಾಣ ರಾಜದ ಪಟ್ಟದರಸನು ನಾನು.
ಬಾಸ್ ಏಕೆ ಅತಿ ಸಂತೋಷವಾಗಿ ಕಾಣುತ್ತದೆ? ವಿಘ್ನಗಳು ಎದುರಾಗದಂತೆ ಪರಿಹಾರವಾಗಿ ಸುಲಭವಾಗಿ ಸಿಗುತ್ತಿರುವಾಗ ಸಂತೋಷವಾಗುವುದು ಸ್ವಾಭಾವಿಕವಲ್ಲವೇ ರಘು? ಇರಲಿ, ಈ ನಮ್ಮ ಹೊಸ ಅತಿಥಿಗಳಿಗೆ ಮನ ಮಂದಿರವನ್ನು ತೋರಿಸಿದೆಯಾ? ನೋಡಿದೆ ನಾಗರಾಜ್, ನೋಡಿದೆ. ನಿಮ್ಮ ಅರಮನೆ ಹಳೆಯದಾದರೂ ಹೊಸತನವನ್ನು ಮೀರಿಸುವಂತಿದೆ. ನಾಗರಾಜ್, ಇವಳು ಲಾವಣ್ಯ ಅಂತ ಹೇಳಿ ನನ್ನ ಗೆಳತಿಯೋ ಸಹೋದರಿಯೋ ಅದನ್ನು ನಾನರಿಯಲು ಇಚ್ಛಿಸುವುದಿಲ್ಲ. ಒಟ್ಟಾರೆ ನನ್ನಲ್ಲಿ ನಂಬಿಕೆ ಎಂದಿದ್ದರೂ ನಿಮ್ಮನ್ನು ಸಾಯವರೆಗೂ ಸಾಕುವ ಹೊಣೆ ನನ್ನದು. ಗುಂಡು ಮನೆಗೆರಡು ಬಗೆಯ ದ್ರೋಹಿ ನಾನಲ್ಲ. ಈ ಚಾಣುಕ್ಯ ಸ್ನೇಹಕ್ಕಾಗಿಯೂ ಸಿದ್ಧ, ತ್ಯಾಗಕ್ಕಾಗಿಯೂ ಸಿದ್ಧ. ನಿಮ್ಮೊಂದಿಗೆ ಸ್ನೇಹ ಬಂಧನ ನನಗೆ ಸಂತೋಷ ಉಂಟು ಮಾಡಿದೆ. ಭದ್ರಾ ಭದ್ರಾ, ನಮ್ಮ ರಘುವಿನ ತಮ್ಮ ಚಂದ್ರಣ್ಣನ ಹೆಸರೇಳಿ ಇಲ್ಲಿಗೆ ಕರೆತು ಬಾ. ಈ ವಿಷಯ ಗುಟ್ಟಾಗಿರಬೇಕು. ಆಯ್ತು ದಣಿ. ಚಾಣಕ್ಯ, ನನಗೆ ನಿಮ್ಮ ಲಾವಣ್ಯಳ ಕಲೆಗಳ ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯ ತುಂಬಾ ಅದ್ಭುತ ನೃತ್ಯಗಾರಿಕೆ. ಇವಳ ನೃತ್ಯವನ್ನು ನೋಡಬೇಕೆಂದರೆ ಮರುಭೂಮಿಯಲ್ಲಿ ಅಮೃತ ಸೇವಿಸಿದಂತೆ. ಗುಡ್, ವೆರಿ ಗುಡ್. ನನಗೆ ಇಂತಹ ಸುಂದರವಾದ ಅವಶ್ಯಕತೆ ಮೊದಲಿನಿಂದಲೂ ಇತ್ತು. ಇಂದು ಲಾವಣ್ಯ ಮೃತ್ತಿಸಲು ಪ್ರಸಂಗ ಒಂದಗಿದಂತೆ ಈಗಿನಂತೆ ನಟನೆ ಮಾಡುತ್ತಾ ಮೃತ್ತಿಸಬಲ್ಲಲೆ? ಅವಶ್ಯಕವಾಗಿ ತಮ್ಮ ಅಪ್ಪಣೆಯಾದರೆ ತಪ್ಪು ಒಪ್ಪುಗಳ ಪ್ರಸಂಗದಲ್ಲಿ ನೃತ್ತಿಸಬಲ್ಲಳು. ಸರಿ, ಹಾಗಾದರೆ ಒಳಗೆ ಬನ್ನಿ, ಎಲ್ಲಾ ವಿಷಯವೂ ತಿಳಿಸಿವೆ. ಮತ್ತಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ.
ನಂಬಿಕೆ ಇಲ್ಲ ಪ್ರಣಯವಾಗಲಿ ಕ್ಷಣದಲ್ಲಿ ಪ್ರಣಯವಾಗಲಿ ಕ್ಷಣದಲ್ಲಿ ಎಣ್ಣ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ಗೊತ್ತ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ಆ ರಘು ರಘು ನೀನು ಈ ವಸ್ತ್ರಗಳನ್ನು ಮಾರಿ ಬಂದ ಹಣವನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಬಾ. ಓಕೆ ಬಾಸ್.